Hi everyone and welcome to the class. ನಿಮಗೆ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ನಲ್ಲಿ 40 ಔಟ್ ಆಫ್ 40 ಮಾರ್ಕ್ಸ್ ಕೊಡಿಸಲಿಕ್ಕೆ ನಾನು ತರ್ತಾ ಇದ್ದೀನಿ ಇಂಗ್ಲಿಷ್ ಗ್ರಾಮರ್ ಮ್ಯಾರಥಾನ್ ಕ್ಲಾಸ್. 2 ದಿನಗಳ ಮ್ಯಾರಥಾನ್ ಕ್ಲಾಸ್ ನಡೆಯುತ್ತೆ. ಸೊ ಇಲ್ಲಿ ಮೊದಲನೇ ಕ್ಲಾಸ್ ಅಲ್ಲಿ ನಾವು ಕೆಲವೊಂದು ಇಂಗ್ಲಿಷ್ ಗ್ರಾಮರ್ ನ ಟಾಪಿಕ್ಸ್ ಅನ್ನ ಕವರ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಕ್ವೆಶ್ಚನ್ಸ್ ಅನ್ನ ನಿಮ್ಮ ಸೆಕೆಂಡ್ PUC 2020-26 ಎಕ್ಸಾಮ್ಸ್ ಗೆ ಇದು ನಮ್ಮ ಡೇ 1. ಸೊ ಇಲ್ಲಿ ನಾವು ಯಾವ ಟಾಪಿಕ್ಸ್ ಗಳನ್ನ ಕವರ್ ಮಾಡಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಿಮ್ಮ ಎಲ್ಲ ಟಾಪಿಕ್ಸ್ ಗಳು, ನಿಮ್ಮ ಎಲ್ಲ 3, 4, 5 ಎಲ್ಲ ಅಂಕದ ಟಾಪಿಕ್ಸ್ ಗಳನ್ನ ಈ ಒಂದು ಮ್ಯಾರಥಾನ್ ಕ್ಲಾಸ್ ಅಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಇವತ್ತು ಕೆಲವೊಂದು ಟಾಪಿಕ್ಸ್ ಗಳನ್ನ ಕವರ್ ಮಾಡೋಣ. ನಾಳೆ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ಉಳಿದಿರುವಂತಹ ಎಲ್ಲ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡೋಣ. ಸೊ ಇವತ್ತು ನಾವು ಯಾವ ಟಾಪಿಕ್ಸ್ ಅನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ಯಾಸಿವ್ ವಾಯ್ಸ್ ಅನ್ನುವಂತಹ ಟಾಪಿಕ್, ರೀರೈಟ್ ಆಸ್ ಡೈರೆಕ್ಟೆಡ್ ಅಂದ್ರೆ ಇದರಲ್ಲಿ ಆರ್ಟಿಕಲ್ಸ್, ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಲಿಂಕರ್ಸ್ ನ ಕ್ವಶನ್ ಟ್ಯಾಗ್ಸ್ ಮತ್ತು WH ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು, ರೆಕ್ಟಿಫೈ ದಿ ಎರರ್ಸ್ ಯಾವ ರೀತಿ ತಪ್ಪುಗಳನ್ನ ಐಡೆಂಟಿಫೈ ಮಾಡಬೇಕು. ನಿಮ್ಮ ಕ್ವಶನ್ ಬ್ಯಾಂಕ್ 2026 ನ ಕ್ವಶನ್ ಬ್ಯಾಂಕ್ ನಲ್ಲಿ ಇರುವಂತಹ ಕ್ವಶನ್ಸ್ ಕೂಡ ಇದರಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನೀವು ಎಷ್ಟು ಪರ್ಫೆಕ್ಟ್ ಆಗ್ತಿರೋ, ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ, ಎಷ್ಟು ಪರ್ಫೆಕ್ಟ್ ಆಗ್ತಿರೋ ಅಷ್ಟೇ ಮಾರ್ಕ್ಸ್ ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಸಿಗುತ್ತೆ ಅಂಡ್ ಕಾನ್ಫಿಡೆನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಪ್ಯಾಸಿವ್ ವಾಯ್ಸ್ ನಿಂದ 3 ಅಂಕದ ಪ್ರಶ್ನೆ ಇದೆ. ಯಾವ ರೀತಿ 3ಕ್ಕೆ 3 ಅಂಕ ಪಡ್ಕೋಬೇಕು ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಸೂಚನೆ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್, ಕಂಪ್ಲೀಟ್ ದ ಫಾಲೋವಿಂಗ್ by filling in the blanks using the right form of the verb. ಇಲ್ಲಿ ನೋಡಿ, using the right form of the verb given in the bracket ಅಂದ್ರೆ ಬ್ರಾಕೆಟ್ ನಲ್ಲಿ ಈ ರೀತಿ ನಮಗೆ ಒಂದು ವರ್ಬ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡಬಹುದು, ಕ್ವಶನ್ ಇಲ್ಲಿದೆ, ಬ್ರಾಕೆಟ್ ನಲ್ಲಿ ಒಂದು ವರ್ಬ್ ಕೊಟ್ಟಿದಾರಲ್ಲ ಅದರ ಸರಿಯಾದಂತಹ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಈ ಒಂದು ಬ್ಲಾಂಕ್ ನಲ್ಲಿ ಅಂದ್ರೆ ಬಿಟ್ಟ ಸ್ಥಳದಲ್ಲಿ. ಆದರೆ ಇಲ್ಲಿ ಕೇವಲ ವರ್ಬ್ ಹಾಕೋದ್ರಿಂದ ನಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ, ನಂಬರ್ 1 ಹೆಲ್ಪಿಂಗ್ ವರ್ಬ್ ಅನ್ನ ಸರಿಯಾಗಿ ಬಳಸಬೇಕಾಗುತ್ತೆ. ಎರಡನೆಯದಾಗಿ ವರ್ಬ್ ನ ಸರಿಯಾದಂತಹ ಫಾರ್ಮ್ ಅನ್ನ ಇಲ್ಲಿ ಹಾಕಿದ್ರೆ ಮಾತ್ರ 3 ಮಾರ್ಕ್ಸ್ ನಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಅದೇ ಒಂದು ಪಾಸ್ಟ್ ಟೆನ್ಸ್ ನ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಪದೇ, ಬಟ್ ಇಲ್ಲಿ ನಿಮ್ಮ ಹೊಸ ಕ್ವಶನ್ ಬ್ಯಾಂಕ್ಸ್ ಅಲ್ಲಿ ಬೇರೆ ಟೆನ್ಸ್ ನಲ್ಲಿ ಇರುವಂತಹ ಕ್ವಶನ್ಸ್ ಕೂಡ ಕೊಟ್ಟಿದ್ದಾನೆ. ಅದು ಕೂಡ ಇವತ್ತು ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಬನ್ನಿ ನೋಡೋಣ. ಮೊದಲನೆಯ ಪ್ರಶ್ನೆ, ದ ನವಧಾನ್ಯ ಮೂವ್ಮೆಂಟ್ start in 1987. More than 3000 rice varieties save under this movement. Today, biodiversity intensive form of farming practiced by many farmers across the country. ಸೊ ಮೊದಲನೇದಾಗಿ ನಾವಿಲ್ಲಿ ಹೆಲ್ಪಿಂಗ್ ವರ್ಬನ್ನ ಈಗ ತಗೋಬೇಕು. ಏನು ಮೊದಲನೇದಾಗಿ ಈಗ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ನೋಡಿ, ಮೊದಲು ಯಾವ ಟೆನ್ಸ್ ನಲ್ಲಿ ಇದೆ ವಾಕ್ಯ ಅದನ್ನ ನೋಡ್ಕೊಳ್ಳಿ. ಸುಮ್ಮನೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ವಾಸ್ ಅಂಡ್ ವರ್ ಅನ್ನೋದೇ ಹಾಕಬೇಕು ಅಂತ ಏನ್ ಮಾಡಿದ್ದಾರೆ, ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಮಾತ್ರ. ಟೆನ್ಸ್ ಬೇರೆದ್ ಕೊಟ್ಬಿಟ್ರೆ ನೀವು ಕಣ್ಣು ಮುಚ್ಕೊಂಡು ವಾಸ್ ವರ್ ಹಾಕ್ತಾ ಹೋದ್ರೆ 3ಕ್ಕೆ 3 ಅಂಕ ನಿಮ್ದು ಹೋಯ್ತು. ತುಂಬಾ ಜನ ಇದೇ ರೀತಿ ಟೆಕ್ನಿಕ್ಸ್ ನಿಮಗೆ ಕಲಿಸ್ತಾ ಇದ್ದಾರೆ, ಬಟ್ ಟೆನ್ಸ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ನಮ್ದು ಏನಿದೆ ನೋಡಿ, ಇದು ನಮ್ದು ಪಾಸ್ಟ್ ಸಿಂಪಲ್ ಟೆನ್ಸ್, ಪಾಸ್ಟ್ ಟೆನ್ಸ್ ನಲ್ಲಿ ಇದೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ, ವಾಸ್ ಅಂಡ್ ವರೇ ಬಳಸಬೇಕು. ಮುಂದೆ ಕ್ವಶನ್ಸ್ ನೀವು ನೋಡ್ತೀರಾ. ನವಧಾನ್ಯ ಮೂಮೆಂಟ್ ಅನ್ನೋದು ಸಿಂಗ್ಯುಲರ್ ಇದ್ದಾಗ ನಾವು ಏನ್ ಬಳಸ್ತೀವ್ರಿ, ವಾಸ್ ಬಳಸ್ತೀವಿ. ಯಾವಾಗ, ಸಿಂಗ್ಯುಲರ್ ಇದ್ದಾಗ. ಅಂಡ್ ಅದೇ ಪ್ಲೂರಲ್ ಅಂದ್ರೆ ಬಹುವಚನ ಇದ್ದಾಗ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಸೊ ನವಧಾನ್ಯ ಮೂಮೆಂಟ್ ವಾಸ್, ಮೊದಲು ಹೆಲ್ಪಿಂಗ್ ವರ್ಬ್ ಹಾಕ್ತಾ ಹೋಗೋಣ. ದೆನ್ ಇಲ್ಲಿ ಬನ್ನಿ, ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್. ರೈಸ್ ನ 3000ಕ್ಕಿಂತ ಹೆಚ್ಚಿನ ವೆರೈಟೀಸ್. ಇದು ಏಕವಚನ ಬಹುವಚನ, ಇದು ಬಹುವಚನ ಆಗುತ್ತೆ. 3000 ವೆರೈಟೀಸ್ ಅಂತ ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸೋಣ. ಅದರ ನಂತರ ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್. ಸೊ ಇದು ಏಕವಚನ ಆಗುತ್ತೆ. ಸೊ ನಾವಿಲ್ಲಿ ವಾಸ್ ಅನ್ನ ಹಾಕಬೇಕು. ಸೊ ಈಗ ಇದು ನಮ್ದು ಆಯ್ತು. ಮೊದಲನೇ ಕೆಲಸ ಏನಾಯ್ತು, ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಿದ್ವಿ. ಸೊ ಈಗ ನಾವೇನ್ ಮಾಡ್ಬೇಕ್ರಿ, ವರ್ಬ್ ನ ಫಾರ್ಮ್, ಯಾವ ಫಾರ್ಮ್ ಹಾಕಬೇಕು, ನಮ್ಮ ನಮ್ಮ ಇಂಗ್ಲಿಷ್ ನಲ್ಲಿ ಬಂದು 3 ಬೇರೆ ಫಾರ್ಮ್ಸ್ ಗಳು ಬರುತ್ತೆ, 4 ಬರುತ್ತೆ. V1, V2, V3 ಅಂಡ್ V4. ಸೊ ಇದರಲ್ಲಿ ನಾವೀಗ ಇಲ್ಲಿ V3 ಫಾರ್ಮ್ ಅನ್ನ ಹಾಕಬೇಕು. ಯಾವ ಫಾರ್ಮ್ ಹಾಕಬೇಕು, V3 ಫಾರ್ಮ್ ಅನ್ನ ಹಾಕಬೇಕು. ಸೊ ಹಾಗಾದ್ರೆ ಸ್ಟಾರ್ಟ್ ಅನ್ನುವಂತಹ ವರ್ಬ್ ಇದೆಯಲ್ಲ ಅದರ V3 ಫಾರ್ಮ್ ಏನಾಗುತ್ತೆ. ಸೊ ಇಲ್ಲಿ ನೋಡಿ, ನಿಮಗೆ ಕ್ವಶನ್ಸ್ ಅಲ್ಲಿ ಕೊಡುವಂತಹ ವರ್ಬ್ಸ್ ಗಳು ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗಿರ್ತವೆ, ರೆಗ್ಯುಲರ್ ವರ್ಬ್ಸ್ ಗಳು ಆಗಿರ್ತವೆ. ಸೊ ಆ ರೆಗ್ಯುಲರ್ ವರ್ಬ್ ನ ಒಂದು ಟೆಕ್ನಿಕ್ ಅನ್ನ ನೆನ್ಪಿಟ್ಕೊಳ್ಳಿ. ರೆಗ್ಯುಲರ್ ವರ್ಬ್ ಇದೆಯಲ್ಲ
ಅದರ ಒಂದು ಟೆಕ್ನಿಕ್ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ರೆಗ್ಯುಲರ್ ವರ್ಬ್ ಕೊಟ್ಟಾಗ ಏನ್ ಮಾಡಬೇಕು, ಅದಕ್ಕೆ ಕೊನೆಯಲ್ಲಿ ಡಿ ಅಥವಾ ಇಡಿ ಅನ್ನ ಸೇರಿಸಿದ್ರೆ ಸಾಕು, ಅದು ಏನಾಗುತ್ತೆ ನಿಮಗೆ ಅಲ್ಲಿ ಸಿಗುತ್ತೆ ಅದರ ಮೂರನೆಯ ಫಾರ್ಮ್. ಸೊ ಈಗ ಡಿ ಯಾವಾಗ ಸೇರಿಸಬೇಕು, ಇಡಿ ಯಾವಾಗ ಸೇರಿಸಬೇಕು, ಸೊ ಬನ್ನಿ ಅದನ್ನ ತೋರಿಸ್ತೀನಿ. ಸ್ಟಾರ್ಟ್ ಅನ್ನುವಂತಹ ವರ್ಬ್ ನಲ್ಲಿ ಕೊನೆಯಲ್ಲಿ ಇ ಇದೆಯಾ, ಸೊ ಇಲ್ಲಿ ಕೊನೆಯಲ್ಲಿ ಇ ಇಲ್ಲ. ಸೊ ಇ ಇಲ್ಲ ಅಂದ್ರೆ ನಾವೀಗ ಇ ಡಿ ಅನ್ನ ಇಲ್ಲಿ ಸೇರಿಸಬೇಕು. ನೋಡಿ, ಸ್ಟಾರ್ಟೆಡ್. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಅಂಕ ಸಿಗುತ್ತೆ. ಮೊದಲು ನಾವು ಹೆಲ್ಪಿಂಗ್ ವರ್ಬ್ ಹಾಕಿದ್ವಿ, ದೆನ್ ವರ್ಬ್ ನ ಮೂರನೆಯ ಫಾರ್ಮ್, ಅದಕ್ಕೆ ನಾನು ನಿಮಗೆ ಒಂದು ಟೆಕ್ನಿಕ್ ಕೂಡ ಇಲ್ಲಿ ಹೇಳಿಕೊಟ್ಟೆ. ಸೊ ಇನ್ನು ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್ ವರ್ ಸೇವ್ ಅಂತ ಇದೆ. ಸೇವ್ ಅನ್ನೋದು ಅಗೇನ್ ಒಂದು ರೆಗ್ಯುಲರ್ ವರ್ಬ್, ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು. ಕೊನೆಯಲ್ಲಿ ಇ ಇದೆಯಾ, ಸೊ ಇ ಇದ್ರೆ ಕೇವಲ ಡಿ ಅನ್ನ ಅಲ್ಲಿ ಸೇರಿಸಬೇಕು. ಇ ಇದ್ರೆ ಕೇವಲ ಡಿ ಅದಕ್ಕೆ ಸೇರಿಸಿ ಸೇವ್ ಇಲ್ಲಿ ಕೊಟ್ಟಿದ್ದಾನೆ, ಅದಕ್ಕೆ ಡಿ ಸೇರಿಸಿದ್ವಿ, ಅದರ V3 ಫಾರ್ಮ್ ನಮಗೆ ಸಿಕ್ತು. ನೆಕ್ಸ್ಟ್ ನೋಡಿ, ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ವಾಸ್ ಪ್ರಾಕ್ಟೀಸ್ ಅಂತ ಇದೆ. ಪ್ರಾಕ್ಟೀಸ್ ಅನ್ನೋದು ಕೂಡ ಒಂದು ರೆಗ್ಯುಲರ್ ವರ್ಬ್. ಸೊ ಈಗ ಇ ಇದೆ, ಇದಕ್ಕೆ ಕೊನೆಯಲ್ಲಿ ಓನ್ಲಿ ಡಿ ಸೇರಿಸಿದರೆ ಸಾಕು, ಇಲ್ಲಿ ನಿಮ್ಮ ಉತ್ತರ ರೆಡಿ ಆಗುತ್ತೆ, ನಿಮಗೆ 3ಕ್ಕೆ 3 ಅಂಕ ಸಿಗುತ್ತೆ. ಸೊ ಈ ರೀತಿ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸರಿಯಾಗಿ ಸ್ಟೆಪ್ ಅನ್ನ ಫಾಲೋ ಮಾಡಿ. ನಂಬರ್ 1 ಟೆಕ್ನಿಕ್, ನಂಬರ್ 1 ಏನು, ಹೆಲ್ಪಿಂಗ್ ವರ್ಬ್ಸ್. ಯಾವಾಗಲೂ ವಾಸ್ ಅಂಡ್ ವರೇ ಬರೋದಿಲ್ಲ, ಟೆನ್ಸ್ ಪಾಸ್ಟ್ ಟೆನ್ಸ್ ಇದ್ದಾಗ ಮಾತ್ರ ವಾಸ್ ಅಂಡ್ ವರ್ ಬರುತ್ತೆ. ಅದರ ನಂತರ ವರ್ಬ್ ನ ಫಾರ್ಮ್ ಬಳಸಬೇಕು. ಯಾವ ಫಾರ್ಮ್ ಬಳಸಬೇಕ್ರಿ, ಇಲ್ಲಿ ನಾವು V3 ಫಾರ್ಮ್ ಅನ್ನ ಬಳಸಬೇಕು. ವರ್ಬ್ ನ ಮೂರನೆಯ ಫಾರ್ಮ್ ನಾವಿಲ್ಲಿ ಬಳಸ್ತೀವಿ. ಸೊ ಈಗ ವರ್ಬ್ ನ ಮೂರನೆಯ ಫಾರ್ಮ್ ಯಾವ ರೀತಿ ಕಂಡುಹಿಡಿಯೋದು, ರೆಗ್ಯುಲರ್ ವರ್ಬ್ ಇದ್ದಾಗ ಒಂದು ಟೆಕ್ನಿಕ್ ನಾನು ನಿಮಗೆ ಹೇಳ್ಕೊಟ್ಟೆ. ಯಾವಾಗ ಅಪ್ಲೈ ಆಗುತ್ತೆ ರೀ ಇದು, ರೆಗ್ಯುಲರ್ ವರ್ಬ್ ಇದ್ದಾಗ ಏನ್ ಮಾಡ್ತೀವಿ, ಡಿ ಅಥವಾ ಇಡಿ ಅನ್ನ ಸೇರಿಸಬೇಕು. ಸೊ ಡಿ ಯಾವಾಗ, ಇಡಿ ಯಾವಾಗ ಅದನ್ನು ಕೂಡ ತೋರಿಸ್ತೆ. ಕೊನೆಯಲ್ಲಿ ಇ ಇಲ್ಲ ಅಂದ್ರೆ ಇಡಿ ಸೇರಿಸಿ, ಕೊನೆಯಲ್ಲಿ ಇ ಇದೆ ಅಂದ್ರೆ ಓನ್ಲಿ ಡಿ ಅನ್ನ ಸೇರಿಸ್ತಾ ಹೋಗಿ. ಸೊ ಇದು ಮೊದಲನೇ ಕ್ವೆಶ್ಚನ್. ಈ ರೀತಿ ನೀವು ಸಾಲ್ವ್ ಮಾಡಿದ್ರೆ 3ಕ್ಕೆ 3 ಅಂಕ ನಿಮಗೆ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ ನಾವು ನೋಡೋಣ. ರೂಫ್ ನೋ ಟು ಎವ್ರಿ ಒನ್ ಇನ್ ಯುಮೋಫಿಯಾ ದ ಕ್ಯಾಂಪೇನರ್ ಆಫ್ POP party visited him. No words waste between them. Roof give 5 pounds to cast his vote for Maduka. So first ನಾವೀಗ ಹೆಲ್ಪಿಂಗ್ ವರ್ಬ್ ನೋಡೋಣ. ಫಸ್ಟ್ ನಾವೇನು ನೋಡೋಣ, ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಹಾಕ್ತಾ ಹೋಗೋಣ. ಹೆಲ್ಪಿಂಗ್ ವರ್ಬ್ಸ್. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಸೊ ಇಲ್ಲಿ ನೋಡಿ, ರೂಫ್ ಅಂತ ಇದೆ. ಸೊ ಅಗೇನ್ ಇದು ಪಾಸ್ಟ್ ಟೆನ್ಸ್ ನಲ್ಲೇ ಇದೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ, ವಾಸ್ ಅಂಡ್ ವರ್ ನಾವಿಲ್ಲಿ ಬಳಸಬೇಕು. ನಾವಿಲ್ಲಿ ಬಳಸಬೇಕು. ರೂಫ್ ಅನ್ನೋದು ಒಬ್ಬ ವ್ಯಕ್ತಿ, ಏಕವಚನ, ಸಿಂಗ್ಯುಲರ್. ಸೊ ಹಾಗಾದ್ರೆ ಇಲ್ಲಿ ವಾಸ್ ಅನ್ನ ಬಳಸೋಣ. ರೂಫ್ ವಾಸ್. ಅಂಡ್ ದೆನ್ ದ ಕ್ಯಾಂಪೇನರ್ ಆಫ್ POP ಪಾರ್ಟಿ ವಿಸಿಟೆಡ್ ಹಿಮ್. ನೋ ವರ್ಡ್ಸ್. ಇಲ್ಲಿ ವರ್ಡ್ಸ್ ಅನ್ನೋದು ನೋಡಿ ಪ್ಲೂರಲ್, ಬಹುವಚನ. ವರ್ಡ್ ಅಂದ್ರೆ ಪದ, ವರ್ಡ್ಸ್ ಅಂದ್ರೆ ಪದಗಳು. ಸೊ ಹಾಗಾದ್ರೆ ನಾವಿಲ್ಲಿ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸೋಣ. ಅದರ ನಂತರ ರೂಫ್ ಅಂತ ಮತ್ತೆ ಇದೆ, ಸಿಂಗ್ಯುಲರ್, ಏಕವಚನ. ಸೊ ಇಲ್ಲಿ ನಾವು ವಾಸ್ ಅನ್ನ ಬಳಸಿದ್ವಿ. ಈಗ ಸೆಕೆಂಡ್ ಸ್ಟೆಪ್ ಏನ್ರಿ, ವರ್ಬ್ ನ V3 ಫಾರ್ಮ್. ಅನ್ನ ನಾವೀಗ ಇಲ್ಲಿ ಹಾಕ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ನಾನು ನಿಮ್ಗೆ ಟೆಕ್ನಿಕ್ ಹೇಳಿದ್ದೆ ಯಾವುದು, ಡಿ ಆರ್ ಇಡಿ ಸೇರಿಸೋದು. ಬಟ್ ಇದು ಯಾವಾಗ ಅಪ್ಲೈ ಆಗುತ್ತೆ, ಓನ್ಲಿ ವರ್ಬ್ ರೆಗ್ಯುಲರ್ ಫಾರ್ಮ್ ನಲ್ಲಿ, ರೆಗ್ಯುಲರ್ ವರ್ಬ್ ಇದ್ದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಈಗ ಇಲ್ಲಿ ಕೊಟ್ಟಿರುವಂತಹ 3 ವರ್ಬ್ಸ್ ಗಳಲ್ಲಿ ನೋ, ವೇಸ್ಟ್ ಅಂಡ್ ಗಿವ್, ಈ 3ರಲ್ಲಿ ಓನ್ಲಿ ವೇಸ್ಟ್ ಅನ್ನೋದು ರೆಗ್ಯುಲರ್ ವರ್ಬ್ ಆಗುತ್ತೆ. ಓನ್ಲಿ ವೇಸ್ಟ್ ಅನ್ನೋದು ರೆಗ್ಯುಲರ್ ವರ್ಬ್. ಸೊ ಈಗ ನಾವಿಲ್ಲಿ ಏನ್ ಮಾಡಬೇಕು, ವೇಸ್ಟ್ ನಲ್ಲಿ ಏನಿದೆ ನೋಡಿ, ಕೊನೆಯಲ್ಲಿ ಇ ಇದೆ. ಸೊ ಓನ್ಲಿ ಇದಕ್ಕೆ ಡಿ ಸೇರಿಸಿ ಇದರ V3 ಫಾರ್ಮ್ ನಿಮಗೆ ಸಿಗುತ್ತೆ. ನೋ ವರ್ಡ್ಸ್ ವರ್ ವೇಸ್ಟೆಡ್. ಬಟ್ ಇಲ್ಲಿ ಬನ್ನಿ, ನೋ ಅನ್ನೋದಾಗಿರ್ಬೋದು, ಗಿವ್ ಅನ್ನೋದಾಗಿರ್ಬೋದು ರೆಗ್ಯುಲರ್ ವರ್ಬ್ ಅಲ್ಲ, ಅಂದರೆ ಅಲ್ಲಿ ಈ ಒಂದು ಟೆಕ್ನಿಕ್ ಅಪ್ಲೈ ಆಗೋದಿಲ್ಲ. ಸೊ ಈಗ ಇರ್ರೆಗ್ಯುಲರ್ ವರ್ಬ್ಸ್ ಇದ್ರೆ ಏನ್ ಮಾಡಬೇಕು, ಇರ್ರೆಗ್ಯುಲರ್ ವರ್ಬ್ಸ್ಗೆ ಒಂದೇ ಒಂದು ಟೆಕ್ನಿಕ್, ಅದನ್ನ ನೀವು ನೆನ್ಪಿಟ್ಟುಕೊಳ್ಬೇಕು, ಅದರ V2 V3 ಫಾರ್ಮ್. ಇಲ್ಲ ಅಂದ್ರೆ ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ. ಇದನ್ನೇ ನಾನು ನಿಮಗೆ ನಮ್ಮ ಯಾವುದು ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ ಕಲಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಅಂದಾಗ 90+ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಸೊ ಈಗ ನೋ ಅನ್ನುವಂತಹ, ನೀವು ನಮ್ಮ ಬ್ಯಾಚ್ ನ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ನೋ ಅನ್ನುವಂತಹ ವರ್ಬ್ ನ V3 ಫಾರ್ಮ್ ಆಗುತ್ತೆ ನೋನ್. ಇದಕ್ಕೆ ಏನು ಟೆಕ್ನಿಕ್ ಇಲ್ಲ, ಜಸ್ಟ್ ಇದನ್ನ ನೋಡಿ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ, ಅದೇ ಒಂದು ಟೆಕ್ನಿಕ್. ಗಿವ್ ಅದೆಯಲ್ಲ, ಇದರ V3 ಫಾರ್ಮ್ ಆಗುತ್ತೆ ಗಿವನ್ ಅಂತ ಹೇಳಿ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ 3ಕ್ಕೆ 3 ಅಂಕ. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 90% ಚಾನ್ಸಸ್ ಇರುತ್ತೆ, ಬಹಳ ಏನ್ ಮಾಡ್ತಾನೆ, 2 ರೆಗ್ಯುಲರ್ ವರ್ಬ್ ಕೊಡ್ತಾನೆ, 1 ಇರ್ರೆಗ್ಯುಲರ್ ವರ್ಬ್ ಕೊಡ್ತಾನೆ. ಬಟ್ ಕೆಲವು ಬಾರಿ ಏನಾಗ್ಬೋದು, ಒಂದೇ ರೆಗ್ಯುಲರ್ ವರ್ಬ್ ಬಂದು 2 ಇರ್ರೆಗ್ಯುಲರ್ ವರ್ಬ್ಸ್ ಕೂಡ ಬರಬಹುದು. ಸೊ ಈಗ ಬರೋಣ ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್.
Raksha arrive. Yes, Raksha arrives at her college by 10 a.m. every day. She teaches English. She blank greet by her students on her arrival. Her classes love by her students. She respect by her colleges too. ಸೊ ಈಗ ನೋಡಿ, ರಕ್ಷಾ ಅನ್ನೋಳು ಒಬ್ಳು ಟೀಚರ್, ಅವಳು ಕಾಲೇಜ್ಗೆ 10 ಗಂಟೆಗೆ ಬರ್ತಾಳೆ. ಸೊ ಈ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ? ಸೊ ಇದು ನೋಡಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ನೀವಿಲ್ಲೇನಾದ್ರೂ ವಾಸ್ ಅಂಡ್ ವರ್ ಹೆಲ್ಪಿಂಗ್ ವರ್ಬ್ ಬಳಸಿದರೆ ನಿಮ್ದು 3ಕ್ಕೆ 3 ಅಂಕ ಹೋಯ್ತು. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೇಕಾಗುತ್ತೆ ಈ ವಾಕ್ಯ, ಮೊದಲನೇ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ನಾವೀಗ ಪ್ರೆಸೆಂಟ್ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಇಲ್ಲಿ ಬಳಸಬೇಕಾಗುತ್ತೆ. ವಾಸ್ ಅಂಡ್ ವರ್ ನಿಂದ ನಮ್ಮ ಕೆಲಸ ನಡೆಯೋದಿಲ್ಲ. ನಾವಿಲ್ಲಿ ಬಳಸಬೇಕಾಗುತ್ತೆ ಈಸ್, ಆಮ್, ಆರ್. ಈಸ್, ಆಮ್, ಆರ್ ಇದನ್ನ ಈಗ ನಾವು ಬಳಸಬೇಕು. ಸೊ ಇದರಲ್ಲಿ ಆಮ್ ಅನ್ನೋದು ಯಾವಾಗ್ಲೂ ಐ ಜೊತೆ ಯೂಸ್ ಆಗುತ್ತೆ ರೀ, ನೆನ್ಪಿಟ್ಕೊಳ್ಳಿ. ಆಮ್ ಅನ್ನೋದು ಯಾವಾಗ್ಲೂ ಐ ಜೊತೆ ಬಳಕೆ ಆಗುತ್ತೆ. ಎಸ್, ಐ ಅನ್ನೋದು ಯಾವಾಗಲೂ ಆಮ್ ಅನ್ನೋದು ಐ ಜೊತೆ ಬಳಕೆ ಆಗುತ್ತೆ. ಆರ್ ಅನ್ನೋದು ಪ್ಲೂರಲ್ ಜೊತೆ ಬಳಕೆ ಆಗುತ್ತೆ. ಅಂಡ್ ದೆನ್ ಈಸ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಇದು ಯೂಸ್ ಆಗುತ್ತೆ. ಯಾವ ರೀತಿ ಅಂತ ಈಗ ನೋಡ್ತಾ ಹೋಗೋಣ. ಸೊ ಮೊದಲು ನಾವೀಗ ಹೆಲ್ಪಿಂಗ್ ವರ್ಬ್ಸ್ ಹಾಕೋಣ. ರಕ್ಷಾ ಅರೈವ್ಸ್ ಅಟ್ ಹರ್ ಕಾಲೇಜ್ ಬೈ 10 AM ಎವ್ರಿ ಡೇ. ಶಿ ಟೀಚಸ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಟೀಚ್ ಮಾಡ್ತಾಳೆ. ನಂತರನೇ ಶಿ ಗ್ರೀಟ್, ನೋಡಿ ಈಗ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಾವಲ್ಲಿ ಈಸ್ ಬಳಸಬೇಕು. ಶಿ ಈಸ್ ಬೈ ಹರ್ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್. ಹರ್ ಕ್ಲಾಸಸ್, ಅವಳ ಕ್ಲಾಸಸ್ಗಳು, ಅದು ಪ್ಲೂರಲ್ ಆಯಿತು. ಸೊ ಹಾಗಾದ್ರೆ ನಾವಲ್ಲಿ ಆರ್ ಅನ್ನ ಬಳಸಬೇಕು. ಹರ್ ಕ್ಲಾಸಸ್ ಆರ್. ದೆನ್ ಬೈ ಹರ್ ಸ್ಟೂಡೆಂಟ್ಸ್ ಶಿ ರೆಸ್ಪೆಕ್ಟ್, ಶಿ ಅಂತ ಇದೆ, ಶಿ ಅಂದ್ರೆ ಅಗೇನ್ ಮತ್ತೆ ಸಿಂಗ್ಯುಲರ್. ಸೊ ನಾವಲ್ಲಿ ಈಸ್ ಅನ್ನೇ ಬಳಸಬೇಕು. ಶಿ ಈಸ್. ಸೊ ನಾವೀಗ ಹೆಲ್ಪಿಂಗ್ ವರ್ಬ್ಸ್ ಹಾಕಿದ್ವಿ. ಈಗ ಏನ್ ಮಾಡಬೇಕು? ಸೆಕೆಂಡ್ ಸ್ಟೆಪ್, ವರ್ಬ್ ನ 3ನೇ ಫಾರ್ಮ್. ಒಂದು ಕೊಟ್ಟಿದ್ದಾರೆ ಗ್ರೀಟ್ ಅಂತ ಹೇಳಿ. ಸೊ ಸೆಕೆಂಡ್ ಒನ್ ಇದೆ ಲವ್, ಥರ್ಡ್ ಒನ್ ಇದೆ ರೆಸ್ಪೆಕ್ಟ್. ಇಲ್ಲಿ ಸಿಂಪಲ್ ಟೆಕ್ನಿಕ್, ಯಾಕೆಂದ್ರೆ ಈ 3 ವರ್ಬ್ಸ್ಗಳು ರೆಗ್ಯುಲರ್ ವರ್ಬ್ಸ್ಗಳು. ಇಲ್ಲಿ ಕೊಟ್ಟಿರುವಂತಹ 3 ವರ್ಬ್ಸ್ಗಳು ರೆಗ್ಯುಲರ್ ವರ್ಬ್ಸ್ಗಳು. ಸೊ ಅಂದ್ರೆ ನಾವಿಲ್ಲಿ ಏನ್ ಮಾಡಬೇಕು? ಡಿ ಅಥವಾ ಇ ಡಿ ಅನ್ನ ಸೇರಿಸ್ತಾ ಹೋಗಬೇಕು. ಸೊ ಬನ್ನಿ ನೋಡೋಣ. ಶಿ ಟೀಚಸ್ ಇಂಗ್ಲಿಷ್. ಶಿ ಈಸ್ ಗ್ರೀಟ್ ಅಂತ ಇದೆ, ಕೊನೆಯಲ್ಲಿ ಇ ಇಲ್ಲ. ಸೊ ಹಾಗಾದ್ರೆ ಇ ಡಿ ಅನ್ನ ಸೇರಿಸಿ ಗ್ರೀಟೆಡ್. ಶಿ ಈಸ್ ಗ್ರೀಟೆಡ್ ಬೈ ಹರ್ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್. ಹರ್ ಕ್ಲಾಸಸ್ ಆರ್ ಲವ್ ಅಂತ ಇದೆ. ಸೊ ಕೊನೆಯಲ್ಲಿ ಇ ಇದೆ, ಓನ್ಲಿ ಡಿ ಸೇರಿಸಿ. ಹರ್ ಕ್ಲಾಸಸ್ ಆರ್ ಲವ್ಡ್. ಅವಳ ಕ್ಲಾಸಸ್ಗಳನ್ನ ಸ್ಟೂಡೆಂಟ್ಸ್ ತುಂಬಾ ಇಷ್ಟಪಡ್ತಾರೆ, ಲವ್ ಮಾಡ್ತಾರೆ. ಸೊ ನೀವು ನನಗೆ ತಿಳಿಸಿ, ಡು ಯು ಲವ್ ಮೈ ಕ್ಲಾಸಸ್? ನನ್ನ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಕಾಮೆಂಟ್ ನಲ್ಲಿ ತಿಳಿಸಿ. ಅಂಡ್ ದೆನ್ ಶಿ ಈಸ್ ರೆಸ್ಪೆಕ್ಟ್ ಅಂತ ಇದೆ, ರೆಗ್ಯುಲರ್ ವರ್ಬ್, ಕೊನೆಯಲ್ಲಿ ಇ ಇಲ್ಲ, ಇ ಡಿ ಅನ್ನ ಸೇರಿಸಿ. ನಿಮಗೆ ಇಲ್ಲಿ 3ಕ್ಕೆ 3 ಅಂಕ ಸಿಗುತ್ತೆ. ನೋಡಿ, ಸೊ ಇಲ್ಲಿ ಟೆನ್ಸ್ ಯಾವುದು ಅಂತ ನಿಮಗೆ ಗುರುತಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ 3 ಅಂಕ ಹೋಗುತ್ತೆ. ಜಸ್ಟ್ ಯಾವುದೋ ಕೆಲವು ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡಿ ವಾಸ್ ವರೆ ಬರುತ್ತೆ ಅಂತ ಹಾಕಬೇಡಿ, ಅದೇ ಹಾಕ್ತಾ ಹೋಗ್ಬೇಡಿ. ಟೆನ್ಸ್ ಅನ್ನ ಗುರುತಿಸ್ಬೇಕು. ದೆನ್ ಟೆನ್ಸ್ ಗುರುತಿಸ್ಬೇಕು ಅಂದ್ರೆ ನಿಮಗೆ ಟೆನ್ಸಸ್ ಬರಬೇಕು ರೀ, ಅದು ಇಂಪಾರ್ಟೆಂಟ್. ಈಗ ಇನ್ನೊಂದು ಕ್ವಶನ್, ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. 4ನೇ ಕ್ವಶನ್ ಇದು ನೋಡಿ. ರಿಕ್ಷಾ ಪುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ಮೊದಲನೇ ವಾಕ್ಯ ನೋಡಿದ್ರೆ ಗೊತ್ತಾಗುತ್ತೆ, ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ ವಾಕ್ಯ. ಇಲ್ಲಿ ಅಗೇನ್ ವಾಸ್ ಅಂಡ್ ವರ್ ಹಾಕಿದ್ರೆ ಕೆಲಸ ನಡೆಯೋದಿಲ್ಲ. ರಿಕ್ಷಾ ಪುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಕ್ಯಾನ್ ಸಿ, ನೋಡಿ ಮತ್ತೆ ಏನೋ ಹೊಸದು ಬಂದಿದೆ. ಇದು ನಿಮ್ಮ ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ. ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಬಂದಿದೆ, ನೋಡೋಣ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳಿ. ಸಿ ಅನ್ನುವಂತಹ ವರ್ಬ್ ಇದೆ. ಇನ್ ಪಬ್ಲಿಕ್ ಪ್ಲೇಸಸ್ ದೇ ನಾಟ್ ಟ್ರೀಟ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್ ಬ್ಲಾಂಕ್ ನೆಗ್ಲೆಕ್ಟ್ ಇನ್ ದ ಸೊಸೈಟಿ. ಸೊ ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕ್ರಿ? ಈಸ್, ಆಮ್, ಆರ್. ಸೊ ಈಸ್, ಆಮ್, ಆರ್ ಎಲ್ಲೆಲ್ಲಿ ಬಳಸಬೇಕು ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ. ರಿಕ್ಷಾ ಪುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ಸೊ ರಿಕ್ಷಾಗಳು ಇದಾವಲ್ಲ ನಮ್ಮ ಭಾರತದಲ್ಲಿ, ಕಾಮನ್ ಆಗಿ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ರಿಕ್ಷಾ ಪುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಅಂದ್ರೆ ಅವರು. ಸೊ ಅದೇನಾಯ್ತು? ಪ್ಲೂರಲ್ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಆರ್ ಬಳಸಬೇಕಾ? ಇಲ್ಲ. ಇಲ್ಲಿ ಕ್ಯಾನ್ ಅನ್ನುವಂತಹ ಮಾಡಲ್ ವರ್ಬ್ ಕೊಟ್ಟಿದ್ದಾನೆ, ಮಾಡಲ್ ವರ್ಬೇ ಬಳಸಬೇಕು. ಏನ್ ಮಾಡ್ಬೇಕು ನಾವಿಲ್ಲಿ? ಮಾಡಲ್ ವರ್ಬ್ ಬಳಸಬೇಕು. ದೇ ಕ್ಯಾನ್. ಸೊ ಈಗ ಮಾಡಲ್ ವರ್ಬ್ ಬಂದಾಗ ಅಲ್ಲಿ ಪ್ಯಾಸಿವ್ ವೈಸ್ ಮಾಡ್ಬೇಕಂದ್ರೆ ನಾವು ಅದರ ಜೊತೆ ಬಿ ಅನ್ನುವಂತಹ ಇದನ್ನ ವರ್ಬ್ ಬಳಸ್ತೀವಿ. ದೇ ಕ್ಯಾನ್ ಬಿ. ಈಗ ಸಿ ಅನ್ನುವಂತಹ ವರ್ಬ್ ಇದೆಯಲ್ಲ, ಇರ್ರೆಗ್ಯುಲರ್ ವರ್ಬ್, ಇದರ 3ನೇ ಫಾರ್ಮ್ ಆಗುತ್ತೆ ರೀ, ಸೀನ್. ದೇ ಕ್ಯಾನ್ ಬಿ ಸೀನ್. ದೇ ಕ್ಯಾನ್ ಬಿ ಸೀನ್ ಇನ್ ಪಬ್ಲಿಕ್ ಪ್ಲೇಸಸ್. ದೇ ಅನ್ನೋದು ಪ್ಲೂರಲ್, ದೇ ಜೊತೆ ನಾವೀಗ ಆರ್ ಬಳಸಬೇಕು.
ಅಲ್ಲಿ ಕ್ಯಾನ್ ಅವನು ಕೊಟ್ಟಿದ್ದ ಬ್ರಾಕೆಟ್ನಲ್ಲಿ, ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬ್ ಬಳಸೋ ಆಗಿಲ್ಲ, ಕ್ಯಾನೇ ಬಳಸಬೇಕು. ಬಟ್ ಇಲ್ಲಿ ಅವನು ಕೊಟ್ಟಿಲ್ಲ, ಸೊ ಹಾಗಾದ್ರೆ ದೇ ಆರ್. ಅಲ್ಲಿ ನಾಟ್ ಅಂತ ಕೊಟ್ಟಿದ್ದಾನೆ, ಅದು ಇಂಪಾರ್ಟೆಂಟ್. ನಾಟ್ ಅಂತ ಕೊಟ್ಟಿದ್ದಾನೆ ಅಂದರೆ ವಾಕ್ಯ ನೆಗೆಟಿವ್ ನಲ್ಲಿ ಮಾಡಿ ಅಂತ ಹೇಳಿದ್ದಾನೆ. ಹೆಲ್ಪಿಂಗ್ ವರ್ಬ್ನ ನಂತರ ನಾವಿಲ್ಲಿ ನಾಟ್ ಹಾಕಬೇಕು. ದೇ ಆರ್ ನಾಟ್. ಟ್ರೀಟ್ ಅನ್ನೋದು ರೆಗ್ಯುಲರ್ ವರ್ಬ್, ಕೊನೆಯಲ್ಲಿ ಇ ಇದೆಯಾ? ಇಲ್ಲ, ಇ ಡಿ ಸೇರಿಸಿ. ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್ ಎವ್ರಿ ರಿಕ್ಷಾ ಪುಲ್ಲರ್. ಸೊ ಈಗ ಎವ್ರಿ ರಿಕ್ಷಾ ಪುಲ್ಲರ್ ಅನ್ನೋದು ಪ್ರತಿ ರಿಕ್ಷಾ ಪುಲ್ಲರ್ ಅಂತ ಇದೆ. ಸೊ ಇಲ್ಲಿ ನೋಡಿ ಎವ್ರಿ ಅನ್ನುವಂತಹ ವರ್ಡ್ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಹಾಗಾದ್ರೆ ನಾವಲ್ಲಿ ಈಸ್ ಅನ್ನ ಬಳಸಬೇಕು. ಎವ್ರಿ ರಿಕ್ಷಾ ಪುಲ್ಲರ್ ಈಸ್. ನೆಗ್ಲೆಕ್ಟ್ ಅನ್ನೋದು ಮತ್ತೆ ರೆಗ್ಯುಲರ್ ವರ್ಬ್, ಡಿ ಇ ಡಿ ಟೆಕ್ನಿಕ್ ಬಳಸೋಣ, ಕೊನೆಯಲ್ಲಿ ಇ ಇಲ್ಲ, ಇ ಡಿ ಸೇರಿಸಿ. ಸೊ ಇದು ಆಗುತ್ತೆ ನಮ್ಮ ಉತ್ತರ. ನೆಗ್ಲೆಕ್ಟೆಡ್ ಬೈ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ. ಈ ರೀತಿ ನಾವು ಈ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಮಾಡೆಲ್ ವರ್ಬ್ ಬಳಸಿದ್ವಿ, ಯಾಕಂದ್ರೆ ಬ್ರಾಕೆಟ್ ನಲ್ಲಿ ಅವನು ಕೊಟ್ಟಿದ್ದಾನೆ ಕ್ಯಾನ್ ಅಂತ ಹೇಳಿ. ಈಸ್ ಆಮ್ ಆರ್ ಯಾಕೆ ಬಳಸಿದ್ವಿ? ಯಾಕಂದ್ರೆ ಮೊದಲನೇ ವಾಕ್ಯ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಅದು ನಮಗೆ ಹಿಂಟ್ ಕೊಟ್ಟಿದ್ದಾನೆ ಎಕ್ಸಾಮಿನರ್, ಪ್ರೆಸೆಂಟ್ ಟೆನ್ಸ್ ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಇದನ್ನ ಮಾಡಿ ಅಂತ ಹೇಳಿ. ಸೊ ನೀವೆಲ್ಲ ಕ್ವಶನ್ಸ್ ಅಲ್ಲಿ ವಾಸ್ ವರ್ ಬಳಸಬೇಡಿ, ಕ್ವಶನ್ಸ್ ನೋಡಿ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡಿ, ನೀವು ಇದನ್ನ ನೀವು ಕಲೀಲಿಲ್ಲ. ಟೆನ್ಸಸ್ ಗುರುತಿಸೋದು, ವಾಕ್ಯ ಗುರುತಿಸೋದು ತುಂಬಾ ಕಾಲೇಜಸ್ ನಲ್ಲಿ ಕಲಿಸೋದಿಲ್ಲ, ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡು ಕೂಡ. ಸೊ ಅದರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಮಾಡೆಲ್ ವರ್ಬ್ ಅಂದ್ರೂ ಕೂಡ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತು ಇರೋದಿಲ್ಲ. ಓಕೆ, ಸೊ ಈಗ ನಮ್ದಾಯ್ತು ಯಾವುದು? ಪ್ಯಾಸಿವ್ ವಾಯ್ಸ್. ಸೊ ಈಗ ನಾವು ಬರೋಣ ರೀ ರೈಟ್ ಆಸ್ ಡೈರೆಕ್ಟೆಡ್ ಅನ್ನುವಂತಹ ಒಂದು ಕ್ವಶನ್. 4 ಅಂಕಕ್ಕೆ ಇರುತ್ತೆ. ಅದರಲ್ಲಿ ಆರ್ಟಿಕಲ್ಸ್, ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ ಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ಅದಕ್ಕಿಂತ ಮುಂಚಿತವಾಗಿ ನಮ್ಮ ತುಂಬಾ ಜನ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಾನು ಇಂಗ್ಲಿಷ್ ನಲ್ಲಿ ಈ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ, ಕ್ವಶನ್ ಓದಿದ್ರೆ ಅರ್ಥ ಆಗ್ತಾ ಇಲ್ಲ, ಇಂಗ್ಲಿಷ್ ಓನ್ ಆಗಿ ವಾಕ್ಯ ಮಾಡಿ ಉತ್ತರ ಬರೀಲಿಕ್ಕೆ ಬರ್ತಾ ಇಲ್ಲ, ಕನ್ನಡದಲ್ಲಿ ಕಥೆಗಳು ಓದ್ತೀವಿ ಬಟ್ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ಸಬ್ಜೆಕ್ಟ್ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಸಮರಿ ಬೈಪಾರ್ಟ್ ಮಾಡಿ ಹೋಗ್ತೀನಿ ಬಟ್ ಬರೆಯುವಾಗ ನೆನಪು ಬರೋದಿಲ್ಲ, ನೆನಪು ಬಂದಿದ್ರು ಬರೆಯುವಾಗ ಗ್ರಾಮರ್ ತಪ್ಪಾಗುತ್ತೆ, ಫುಲ್ ಮಾರ್ಕ್ಸ್ ಸಿಗ್ತಾ ಇಲ್ಲ, 90+ ಸ್ಕೋರ್ ಮಾಡಬೇಕು. ಇನ್ನು ಕೆಲವೊಬ್ಬರಿಗೆ ಇಂಗ್ಲಿಷ್ ಗ್ರಾಮರ್ನಲ್ಲಿ ಫುಲ್ ಮಾರ್ಕ್ಸ್ ಬರ್ತಾ ಇಲ್ಲ, 90+ ಸ್ಕೋರ್ ಮಾಡಬೇಕಂದ್ರೆ ಗ್ರಾಮರ್ನಲ್ಲಿ 90+ ಸ್ಕೋರ್ ಬರಲೇ, ಗ್ರಾಮರ್ನಲ್ಲಿ 40 ಔಟ್ ಆಫ್ 40 ಬರಬೇಕು. ರಿಪೋರ್ಟೆಡ್ ಸ್ಪೀಚ್, ಲಿಂಕರ್ಸ್, ಆರ್ಟಿಕಲ್ಸ್ ಅಲ್ಲಿ ತುಂಬಾ ಮಾರ್ಕ್ಸ್ ಕಟ್ ಆಗ್ತಾ ಇವೆ. ಇನ್ನು ಕೆಲವೊಬ್ಬರಿಗೆ ಇಂಗ್ಲಿಷ್ ತುಂಬಾ ಭಯ ಆಗ್ತಾ ಇದೆ. ನೀವು ಈ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ ನಾನು ನಿಮ್ಮ 30 ರಿಂದ 40 ಸೆಕೆಂಡ್ ತೆಗೆದುಕೊಳ್ತೀನಿ ನನ್ನ ಇಂಗ್ಲಿಷ್ ಟಾಪರ್ಸ್ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ. ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮುಂದೆ ಸ್ಕಿಪ್ ಮಾಡಿ ಹೋಗಿ ಡೈರೆಕ್ಟ್ ನೆಕ್ಸ್ಟ್ ಟಾಪಿಕ್ನ ಕ್ಲಾಸ್ ನೀವು ಕಂಟಿನ್ಯೂ ಮಾಡಿ ನೋಡ್ತಾ ಹೋಗ್ಬಹುದು. ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಸಮಸ್ಯೆ ಫೇಸ್ ಮಾಡ್ತಾ ಇದ್ರೆ 30 ಸೆಕೆಂಡ್ ಟೈಮ್ ಕೊಡಿ, ನಿಮಗೆ ತಿಳಿಸ್ತೀನಿ ಸೊಲ್ಯೂಷನ್ ಏನು, ಯಾವ ರೀತಿ ನೀವು ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಇಂದ 90+ ಸ್ಕೋರ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಇದರ ಬೆನಿಫಿಟ್ ಪಡೆದುಕೊಳ್ತಾ ಇದ್ದಾರೆ. ನೀವು ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೆ, ಇಂಗ್ಲಿಷ್ ನಲ್ಲಿ 90ಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಪಡ್ಕೋಬೇಕಂದ್ರೆ ಟೆನ್ಷನ್ ತಗೋಬೇಡಿ, ನಾನಿದ್ದೀನಿ ನಿಮಗೆ 90+ ಸ್ಕೋರ್ ಅನ್ನ ಕೊಡಿಸ್ಲಿಕ್ಕೆ. ಯಾವ ರೀತಿ ಸೆಕೆಂಡ್ PUC ಇಂಗ್ಲಿಷ್ ಅಲ್ಲಿ 90+ ನೀವು ಈಗ ಇಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಬೋದಾ? 100% ಮಾಡ್ಬೋದು. ಯಾವ ರೀತಿ? ಅದು ನನ್ನ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಇಂದ. ಹೇಗೆ? ಸೊ ಈ ಕೋರ್ಸ್ ಅಲ್ಲಿ ನೀವೇನ್ ಮಾಡ್ತೀರಾ, ಕೇವಲ 12 ತಾಸುಗಳಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ನಾನು ನಿಮಗೆ ರೆಡಿ ಮಾಡ್ತೇನೆ. ಯಾವ ರೀತಿ? ಪ್ರಾಪರ್ ಪ್ಲಾನ್ ಇದೆ, ಜಸ್ಟ್ 12 ತಾಸು ಅಂತ ಹೇಳ್ತಾ ಇಲ್ಲ, ಏನೋ ಒಂದು ಫಾಲ್ಸ್ ಪ್ರಾಮಿಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಮೊದಲ 5 ತಾಸಿನಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದನ್ನ ತಿಳಿಸ್ತೀನಿ. ಯಾವ ಟೆನ್ಸ್ ಅಲ್ಲಿ ವಾಕ್ಯ ಹೇಗೆ ಮಾಡಬೇಕು, ವರ್ಬ್ ಎಲ್ಲಿ ಬಳಸಬೇಕು, ವರ್ಡ್ ಎಲ್ಲಿ ಬಳಸಬೇಕು, ರೆಗ್ಯುಲರ್ ಇರೆಗ್ಯುಲರ್ ವರ್ಬ್ ಅಂದ್ರೇನು. ಈಗ ನೋಡಿದ್ರಲ್ಲ, ಪ್ಯಾಸಿವ್ ವಾಯ್ಸ್ ನಲ್ಲಿ ರೆಗ್ಯುಲರ್ ಇರೆಗ್ಯುಲರ್ ವರ್ಬ್ ಗೊತ್ತಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ, ಟೆನ್ಸ್ ಗುರುತಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಅವೆಲ್ಲವನ್ನ ಇಲ್ಲಿ ಕೇವಲ 5 ತಾಸಲ್ಲಿ ಕಲಿಸ್ತೀನಿ. ಓನ್ ಆಗಿ ವಾಕ್ಯ ಮಾಡೋದು, ಅದು ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದನ್ನ ಕಲಿಸ್ತೀನಿ. ನೆಕ್ಸ್ಟ್ 3 ತಾಸು ಇದೆಯಲ್ಲ ರೀ, ನಿಮ್ಮ 2, 3, 4 ಅಂಕದ ಪ್ರಶ್ನೆಗಳು ಮಾರ್ಕ್ಸ್ ಹೋಗ್ತಾ ಇವೆಲ್ಲ, ಅದರಲ್ಲಿ ಪರ್ಫೆಕ್ಟ್ ಆಗಿ ಫುಲ್ ಮಾರ್ಕ್ಸ್ ತಗೊಳ್ಳೋ ಹಾಗೆ ಕಲಿಸ್ತೀನಿ. ಕೊನೆಯ 3 ತಾಸಿನಲ್ಲಿ 40ಕ್ಕೆ 40 ಗ್ರಾಮರ್ ನಲ್ಲಿ ಬರ್ಬೇಕು, ನಮಗೆ 90+ ಸ್ಕೋರ್ ಮಾಡ್ಬೇಕಂದ್ರೆ ಅದನ್ನ ಕಲಿಸ್ತೀನಿ. ಕೇವಲ 11 ತಾಸುಗಳ ಸಮಯ, 5 + 3 + 3 ಎಷ್ಟಾಗುತ್ತೆ? 11 ತಾಸುಗಳ ಸಮಯದಲ್ಲಿ ನೀವು ರೆಡಿ ಆಗ್ತೀರಾ. ಸೊ ತುಂಬಾ ಜನ ಆಲ್ರೆಡಿ ಈ ಬ್ಯಾಚ್ ಇಂದ ನೋಡ್ಬೋದು ನೀವು ಎಷ್ಟು 75+, 72, 78 ಸ್ಕೋರ್ ಮಾಡಿದ್ದಾರೆ. ಪ್ರಿಪರೇಟರಿಲಿ, ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಕೂಡ ಮಾಡಿದ್ದಾರೆ. ಇಂಗ್ಲಿಷ್ ತುಂಬಾ ಜನರಿಗೆ ಈಸಿ ಅನ್ನಿಸ್ತಾ ಇದೆ, ನಿಮಗೂ ಕೂಡ ಇಂಗ್ಲಿಷ್ ಈಸಿ ಅನ್ಸುತ್ತೆ. ಸೆಕೆಂಡ್ PUC 2026 ನಿಮ್ಮ ಎಕ್ಸಾಮ್ ಲೈಫ್ ನ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇಂಗ್ಲಿಷ್ ನಲ್ಲಿ ನೀವು ಕೂಡ ಒಬ್ಬ ಟಾಪರ್ ಆಗ್ತೀರಾ, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಹೆಚ್ಚಾಗುತ್ತೆ. ಕೇವಲ 12 ತಾಸುಗಳ ಸಮಯ ಕೊಡಬೇಕು. ಡೈಲಿ 2 ತಾಸುಗಳ ಸಮಯ ನನಗೆ ಕೊಡಿ. 6 ರಿಂದ 7 ದಿನದ ಒಳಗಡೆ, 6 ರಿಂದ 7 ದಿನದ ಒಳಗಡೆ ನಾನು ನಿಮಗೆ ರೆಡಿ ಮಾಡ್ತೀನಿ, ನೀವು ರೆಡಿ ಆಗ್ತೀರಾ. ರೈಟ್, ನಮ್ಮ ಟಾರ್ಗೆಟ್ ಸಿಂಪಲ್, ಸೆಕೆಂಡ್ PUC ಇಂಗ್ಲಿಷ್ ಅಲ್ಲಿ 90+ ಸ್ಕೋರ್ ಮಾಡೋದು. 2,500 ರೂಪಾಯಿ ಫೀಸ್ ಇತ್ತು. ಈಗ ಎಲ್ಲರೂ
ಎಲ್ಲ ವಿದ್ಯಾರ್ಥಿಗಳು, ಇವನ್ ಬಡ ವಿದ್ಯಾರ್ಥಿಗಳು, ಅತಿ ಬಡ ಇರುವಂತಹ ಎಂತಹ ವಿದ್ಯಾರ್ಥಿ ಇದ್ರೂ ಕೂಡ ಅದರ ಬೆನಿಫಿಟ್, ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇವಲ 659 ರೂಪಾಯಿ ಫೀಸ್ ಇದೆ. ಸೊ ನೀವು ಜಾಯ್ನ್ ಆಗ್ಬೋದು. ಯಾವ ರೀತಿ ಜಾಯ್ನ್ ಆಗೋದ್ರಿ, ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಈ ರೀತಿ ಕೋರ್ಸ್ ಕಾಣಿಸುತ್ತೆ, ಬಾಯ್ ನಾವು ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ದೆನ್ ಫೋನ್ ಪೇ, ಗೂಗಲ್ ಪೇ ಮೂಲಕ ಆಪ್ಷನ್ ಸಿಗುತ್ತೆ. ಅಲ್ಲಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು, ಖರೀದಿ ಮಾಡ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಯಾವ ರೀತಿ ಪೇಮೆಂಟ್ ಮಾಡಬೇಕಂತ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಒಂದು ಕೋರ್ಸ್ನಿಂದ 10th ಫಸ್ಟ್ ಪಿ ಸಿ ಆಲ್ರೆಡಿ ನೀವು ಟ್ರೈ ಮಾಡಿದ್ದೀರಾ, ಮಾರ್ಕ್ಸ್ ಬರಲಿಲ್ಲ, ಕಾನ್ಫಿಡೆನ್ಸು ಹೋಯಿತು, ಸ್ಕೋರು ಆಗಲಿಲ್ಲ, ಪರ್ಸೆಂಟೇಜು ಆಗಲಿಲ್ಲ. ಬಟ್ ಈ ವರ್ಷ ನೀವು ಬರೆಯುವಂಥ ಸೆಕೆಂಡ್ ಪಿ ಸಿ ಇಂಗ್ಲೀಷ್ ಪೇಪರ್ ನಿಮ್ಮ ಜೀವನದ ಬೆಸ್ಟ್ ಇಂಗ್ಲೀಷ್ ಪೇಪರ್ ಆಗಿರಲಿದೆ ಈ ಒಂದು ಕೋರ್ಸಿಂದ. ಸೊ ಬನ್ನಿ ಈಗ ಡೈರೆಕ್ಟ್ಲಿ ನಾವು ಬರೋಣ ನಮ್ಮ ಟಾಪಿಕ್ಗೆ. ರೀರೈಟ್ ಆಸ್ ಅ ಡೈರೆಕ್ಟೆಡ್ 4 ಅಂಕದ ಪ್ರಶ್ನೆ ಇಲ್ಲಿದೆ ನಮ್ಮ ಕ್ವಶನ್. ಎಸ್, ಕ್ವಶನ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಈಗ ರೀರೈಟ್ ಆಸ್ ಡೈರೆಕ್ಟೆಡ್ ಮೊದಲನೇ ಕ್ವಶನ್ ನೋಡಿ, ಯೂಸ್ ಪ್ರಾಪರ್ ಆರ್ಟಿಕಲ್ ಬಳಸಿ ಅಂತ ಕೇಳಿದಾನೆ. ದ ಲೆಕ್ಚರರ್ ಇನ್ ಇಂಗ್ಲಿಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಸೊ ಕಾಲೇಜಲ್ಲಿರುವಂತಹ ಲೆಕ್ಚರರ್ ನಮಗೆ ಹೇಳಿದ್ರು ಏನಂತ ಹೇಳಿ, ನಿಮ್ಮ ಮೊದಲನೇ ಅಸೈನ್ಮೆಂಟ್ ಅನ್ನ ಸೋಮವಾರ ದಿನ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ ನಾನು ಒಂದೇ ಟೆಕ್ನಿಕ್ ಹೇಳ್ತಾ ಇದ್ದೀನಿ. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ರೀತಿ ಬರುತ್ತಲ್ಲ. ಸೊ ಈ ರೀತಿ 4th, 5th, 6th ಎಲ್ಲ ಬಂದಾಗ ಅದರ ಜೊತೆ ಯಾವಾಗಲೂ ಏನ್ ಬಳಸಬೇಕು, ದ ಬಳಸಬೇಕು. ಆರ್ಟಿಕಲ್ ಅಂದ್ರೆ 3 ಆರ್ಟಿಕಲ್ ಇವೆ ರೀ. ಒಂದು ಎ ಅಂತ ಇದೆ, ಇನ್ನೊಂದು ಆನ್ ಅಂತ ಇದೆ, ಮೂರನೇದಾಗಿ ದ ಅಂತ ಇದೆ. ಸೊ ಒನ್ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂತ ಬಂದಾಗ ಅಲ್ಲಿ ಯಾವಾಗಲೂ ದ ಅನ್ನ ಬಳಸ್ತೀವಿ. ದ ಫಸ್ಟ್ ಅಸೈನ್ಮೆಂಟ್ ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಎರಡನೇದಾಗಿ, ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ ಆರ್ ಸೆಂಟೆನ್ಸ್. ವಾಕ್ಯವನ್ನ ಮೀನಿಂಗ್ಫುಲ್ ವಾಕ್ಯವನ್ನಾಗಿ ಮಾಡಬೇಕು. ವಾಕ್ಯ ಯಾವ ರೀತಿ ನಾವು ಮಾಡ್ತೀವಿ, ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದು ನಮ್ಮ ಇಂಗ್ಲಿಷ್ನಲ್ಲಿ ವಾಕ್ಯ ಮಾಡಲಿಕ್ಕೆ ಬಳಸುವಂತಹ ಒಂದು ಸ್ಟ್ರಕ್ಚರ್. ಸೊ ಹಾಗಾದ್ರೆ ಮೊದಲು ನಾವೀಗ ಸಬ್ಜೆಕ್ಟ್ ಹುಡುಕ್ಬೇಕು. ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಎಲ್ಲಿದೆ ಹುಡುಕಿ. ಇಲ್ಲಿ ಯು ಮಸ್ಟ್, ಯು ನಿಂದ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಯು ಅನ್ನೋದು ಸಬ್ಜೆಕ್ಟ್ ಆಗ್ಬಹುದು. ಸೊ ಯು ಅನ್ನೋದು ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ, ಸಬ್ಜೆಕ್ಟ್ ಈಗ ಸಿಗ್ತಾ ಇದೆ. ರೈಟ್, ಯು ಮಸ್ಟ್. ಅದರ ನಂತರ ಏನ್ ಬೇಕ್ರಿ, ನಮಗೆ ಬೇಕಾಗಿರೋದು ವರ್ಬ್. ಸೊ ಮಸ್ಟ್ ಆದ ನಂತರ ವರ್ಬ್ ಎಲ್ಲಿದೆ ನೋಡಿ, ದಿಸ್ ರಾಸ್ಕಲ್ ವಿತ್ ಸಮ್ ಚೀಪರ್ ವೇ ಫೈಂಡ್. ಸೊ ಇಲ್ಲಿ ಫೈಂಡ್ ಅನ್ನೋದು ವರ್ಬ್ ಸಿಕ್ತು, ಇದು ನಮ್ಮ ಎರಡನೇ ಸ್ಥಾನದಲ್ಲಿ ಬರುತ್ತೆ. ಯು ಮಸ್ಟ್ ಫೈಂಡ್. ಸೊ ಈಗ ನಮ್ಗೆ ಏನ್ ಬೇಕ್ರಿ, ವರ್ಬ್ ಆದ ನಂತರ ಆಬ್ಜೆಕ್ಟ್ ಬೇಕು. ಆಬ್ಜೆಕ್ಟ್ 1 ವರ್ಡ್, 2 ವರ್ಡ್, 4 ವರ್ಡ್, 10 ವರ್ಡ್ ಕೂಡ ಇರಬಹುದು. ಸೊ ಈಗ ಯು ಮಸ್ಟ್ ಫೈಂಡ್ ಇದು ಬರುತ್ತೆ ನೋಡಿ. ಮೂರನೇದಾಗಿ ಇದು ಬರುತ್ತೆ, ಸಮ್ ಚೀಪರ್ ವೇ ಆಫ್. ನಾಲ್ಕನೇದಾಗಿ ಇದು ಬರುತ್ತೆ, ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ಅನ್ನೋದು 5ನೇ ಸ್ಥಾನದಲ್ಲಿ ಬರುತ್ತೆ, ವಿತ್ ದಿಸ್ ರಾಸ್ಕಲ್. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಸೊ ಇಲ್ಲಿ ಯಾವ ಪಾಠದಲ್ಲಿ ಬಂದಿರುವಂತಹ ವಾಕ್ಯ ಇದು, 2 ನಲ್ಲಿ. ಅಲ್ಲಿ ರಾಜ ಹೇಳ್ತಾನೆ ಮಿನಿಸ್ಟರ್ಗೆ, ಈ ಕ್ರಿಮಿನಲ್ನ ಒಳಗಿಟ್ಟು ನಮಗೆ ತುಂಬಾ ಖರ್ಚಾಗ್ತಾ ಇದೆ, ಈ ರಾಸ್ಕಲ್ ಜೊತೆ ಡೀಲ್ ಮಾಡಲಿಕ್ಕೆ ಒಂದು ತುಂಬಾ ಖರ್ಚು ಆಗದೇ ಇರಬಾರ್ದು, ಚೀಪ್ ವೇ ಅನ್ನ ಹುಡುಕಿ ಅಂತ ಅವನು ಕೇಳ್ತಾ ಇರುವಂತಹ ಒಂದು ವಾಕ್ಯ ಇದು. ಸೊ ಈಗ ಮೀನಿಂಗ್ಫುಲ್, ಸಂಪೂರ್ಣವಾಗಿ ಮೀನಿಂಗ್ ಕೊಡ್ತಾ ಇರುವಂತಹ ವಾಕ್ಯ ಇದು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ರೀತಿ ನೀವು ಇದನ್ನ ಹುಡುಕ್ಬೇಕು. ನೆಕ್ಸ್ಟ್, ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಜೊತೆ ಅಗ್ರಿ ಆಗುವಂತಹ ವರ್ಬ್ ಅನ್ನ ಫಿಲ್ ಮಾಡಿ ಬ್ಲಾಂಕ್ ನಲ್ಲಿ ಅಂತ ಕೇಳಿದಾನೆ. ಬಯೋಡೈವರ್ಸಿಟಿ ಹ್ಯಾಸ್ ಆರ್ ಹ್ಯಾವ್ ಅಂತ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾನೆ. ಬಯೋಡೈವರ್ಸಿಟಿ ಬೀನ್ ದ ಟೀಚರ್ ಆಫ್ ಅಬಂಡೆನ್ಸ್. ಸೊ ಈಗ ಬಯೋಡೈವರ್ಸಿಟಿ ಅನ್ನೋದು ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಜೊತೆ ನಾವು ಹ್ಯಾಸ್ ಬಳಸ್ತೀವಿ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ದ ಟೀಚರ್ ಆಫ್ ಅಬಂಡೆನ್ಸ್. ಇದು ಆಕ್ಚುಲಿ ತುಂಬಾ ಸಿಂಪಲ್ ಇರುತ್ತೆ ರೀ, ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ ಕಾಲೇಜ್ನಲ್ಲಿ ಕಲಿಸೋದಿಲ್ಲ. ನಿಮ್ ತಪ್ಪಿಲ್ಲ ಇದರಲ್ಲಿ, ಕಾಲೇಜ್ನಲ್ಲಿ ಕಲಿಸೋದಿಲ್ಲ. 99% ಕಾಲೇಜ್ನಲ್ಲಿ ಕಲಿಸೋದಿಲ್ಲ. ಈಗ ಇದು ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಲ್ತ್ಬಿಟ್ರೆ ನಮ್ಮ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ನಾನು ಅಲ್ಲಿ ಕಲಿಸ್ಬಿಡ್ತೀನಿ. ಹ್ಯಾಸ್ ಎಲ್ಲಿ ಬಳಸಬೇಕು, ಹ್ಯಾವ್ ಎಲ್ಲಿ ಬಳಸಬೇಕು, ನೋಡಿದ ತಕ್ಷಣ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ತೀರಾ, ಮತ್ತೆ ಬೇರೆಯವ್ರು ನೀವು ಕಲಿಸ್ತೀರಾ, ಆ ರೀತಿ ಪರ್ಫೆಕ್ಟ್ ಆಗ್ತೀರಾ ನೀವು. ಸೊ ಇದು ಸಿಂಗ್ಯುಲರ್, ಸಿಂಗ್ಯುಲರ್ ಜೊತೆ ಹ್ಯಾಸ್, ಪ್ಲೂರಲ್ ಜೊತೆ ಹ್ಯಾವ್ ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಬರೋಣ. ಇಲ್ಲಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್. ಸ್ವಲ್ಪ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ಏನಿದೆ ಅಂದ್ರೆ ಬ್ರಾಕೆಟ್ ನಲ್ಲಿ ಆರ್ಗನೈಸ್ ಅಂತ ಒಂದು ವರ್ಬ್ ಕೊಟ್ಟಿದ್ದಾನೆ, ಅದರ ಸರಿಯಾದಂತಹ ಫಾರ್ಮ್ ಬಳಸಿ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದಲ್ಲ, ಇಂಗ್ಲಿಷ್ ನಲ್ಲಿ ವರ್ಬ್ ನ 4 ಫಾರ್ಮ್ ಇವೆ, V1, V2, V3 ಅಂಡ್ V4. ಇದಕ್ಕೆ ಬೇರೆ ಹೆಸರು ಇವೆ, ಶಾರ್ಟ್ ಹೆಸರು V1, V2, V3, V4 ಅಂತ ನಾವು ಇದಕ್ಕೆ ಕರಿತೀವಿ. ಇಲ್ಲಿ ವಾಕ್ಯ ನೋಡಿ, ಇನ್ 2011 ದ UN ಜನರಲ್ ಅಸೆಂಬ್ಲಿ ಆರ್ಗನೈಸ್ ಅ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್.
ಸೊ ಈಗ ಇದು 2011ರಲ್ಲಿ ನಡೆದಿರುವಂಥದ್ದು. 2011ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನ್ ಮಾಡಿತ್ತು, ಒಂದು ಕಾನ್ಫರೆನ್ಸ್ ಅನ್ನ ಆರ್ಗನೈಸ್ ಮಾಡಿತ್ತು. ಸೊ ಈಗ ಪಾಸ್ಟ್ ನಲ್ಲಿ ನಡೆದೋಗಿದೆ ಅಂದ್ರೆ ಅಲ್ಲಿ ಪಾಸ್ಟ್ ಟೆನ್ಸ್ ನ ಪಾಸ್ಟ್ ಸಿಂಪಲ್ ಟೆನ್ಸ್ ಬಳಸಬೇಕು. ಸೊ ಹಾಗಾಗಿ ಆರ್ಗನೈಸ್ ಅಂತ ಇದೆಯಲ್ಲ, ಪಾಸ್ಟ್ ಟೆನ್ಸ್ ಅಲ್ಲಿ ವರ್ಬ್ ನ ಯಾವ ಫಾರ್ಮ್ ಬಳಸ್ತೀವಿ, ವರ್ಬ್ ನ V2 ಫಾರ್ಮ್ ಬಳಸ್ತೀವಿ. ಯಾವ ಫಾರ್ಮ್ ಬಳಸ್ತೀವಿ, ವರ್ಬ್ ನ V2 ಫಾರ್ಮ್ ಬಳಸ್ತೀವಿ. ಸೊ ಆರ್ಗನೈಸ್ ಅನ್ನೋದು ಒಂದು ರೆಗ್ಯುಲರ್ ವರ್ಬ್. ಸೊ ಕೊನೆಯಲ್ಲಿ ಇ ಇದೆ, ಅದಕ್ಕೆ ಸಿಂಪ್ಲಿ ಡಿ ಸೇರಿಸಿದ್ರೆ ಅದರ V2 ಅಂದ್ರೆ ರೆಗ್ಯುಲರ್ ವರ್ಬ್ ನಲ್ಲಿ V2 V3 ಸೇಮ್ ಇರುತ್ತೆ. ಸೊ ಇಲ್ಲಿ ಆರ್ಗನೈಸ್ಡ್ ಅಂತ ನಾವು ಬರೆದ್ರೆ ನಮಗೆ ಇಲ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಡನ್. ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ 4ಕ್ಕೆ 4 ಅಂಕ ಸಿಗುತ್ತೆ. ತುಂಬಾ ಸಿಂಪಲ್, ಇದು ತುಂಬಾ ಸಿಂಪಲ್. ಈ 4ರಲ್ಲಿ ನಾವು ಅಪ್ಲೈ ಮಾಡಿರುವಂತಹ ಕಾನ್ಸೆಪ್ಟ್ಗಳು ಇವೆಲ್ಲ ಅದೆಲ್ಲ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ನಾನು ಕಲಿಸಿದ್ದೀನಿ. ನಿಮಗೆ ಸ್ವಲ್ಪ ಐಡಿಯಾ ಇದ್ರೆ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ನೀವು ಪ್ರಾಬ್ಲಮ್ಸ್ ಅನ್ನ ಇಲ್ಲಿ ಫೇಸ್ ಮಾಡ್ತೀರಾ, ಯಾಕೆಂದ್ರೆ ಇದು ಹೊಸದಾಗಿ ಬಂದಿರುವಂತಹ ಕ್ವಶನ್ಸ್ಗಳು ಸೆಕೆಂಡ್ PUC ಸಿಲೆಬಸ್ ನಲ್ಲಿ. ರೀರೈಟ್ ಆಸ್ ಡೈರೆಕ್ಟೆಡ್, ಇದು ನಮ್ಮ ಸೆಕೆಂಡ್ ಕ್ವಶನ್. ಎರಡನೇ ಕ್ವಶನ್ ಅನ್ನ ಈಗ ಪ್ರಾಕ್ಟೀಸ್ ಮಾಡೋಣ. ಯೂಸ್ ಅಪ್ರೋಪ್ರಿಯೇಟ್ ಪ್ರೆಪೋಸಿಷನ್ ಬಳಸಿ ಅಂತ ಇಲ್ಲಿ ಕೇಳಿದ್ದಾನೆ. ಏನ್ ಕೇಳಿದಾನೆ, ಪ್ರೆಪೋಸಿಷನ್ ಬಳಸಿ ಅಂತ ಹೇಳಿ. ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬಸ್ ಅಂದ್ರೆ ನಿಶಾ ಕಾಲೇಜಿಗೆ ಬಸ್ ನ ಮೂಲಕ ಬರ್ತಿದ್ಲು. ಸೊ ಈಗ ಬಸ್ ನ ಮೂಲಕ ಅಂತ ಹೇಳಲಿಕ್ಕೆ ಯಾವ ಪ್ರೆಪೋಸಿಷನ್ ಇಲ್ಲಿ ಬಳಸ್ತೀರಾ? ಇಲ್ಲಿ ನೋಡಿ, ಬಸ್ ನ ಮೂಲಕ ನಾನು ಕಾಲೇಜ್ಗೆ ಹೋದೆ, ಬಸ್ ನ ಮೂಲಕ ನಾನು ಊರಿಗೆ ಹೋದೆ, ಟ್ರೈನ್ ನ ಮೂಲಕ ಹೋದೆ, ಆಟೋ ಮೂಲಕ ಹೋದೆ, ಟ್ಯಾಕ್ಸಿ ಮೂಲಕ ಹೋದೆ. ಅವುಗಳಲ್ಲಿ ನಾವು ಏನ್ ಬಳಸ್ತೀವಿ, ಅಲ್ಲಿ ನಾವು ಬೈ ಅನ್ನುವಂತಹ ಪ್ರೆಪೋಸಿಷನ್ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವುದು, ಬೈ ಅನ್ನುವಂತಹ ಪ್ರೆಪೋಸಿಷನ್. ಸೊ ಇದು ಒಂದಕ್ಕೆ ಅಷ್ಟೇ ಅಲ್ಲ, ಬೈ ಬಸ್, ಬೈ ಟ್ರೈನ್, ಬೈ ಆಟೋ ಈ ರೀತಿ. ಬಟ್ ಬೈಕ್ ನಲ್ಲಿ ಹೋದ್ರೆ ಬೈ ಇಲ್ಲ, ಬೈಕ್ ನಲ್ಲಿ ಹೋದ್ರೆ ಆನ್ ಬೈಕ್. ನೆನ್ಪಿಟ್ಕೊಳ್ಳಿ, ಈ ಪ್ರೆಪೋಸಿಷನ್ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್, ರೀಅರೇಂಜ್ ದಿ ಅಬೌವ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ವಾಕ್ಯವನ್ನ ಅರ್ಥಪೂರ್ಣವಾಗಿರುವಂತಹ ವಾಕ್ಯ ಮಾಡಿ. ವಾಕ್ಯ ಯಾವ ರೀತಿ ಮಾಡ್ತೀವಿ ಇಂಗ್ಲಿಷಲ್ಲಿ, ಸಬ್ಜೆಕ್ಟ್, ಅದರ ನಂತರ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಈಗ ನಾವು ನೋಡೋಣ. ಮೊದಲು ಸಬ್ಜೆಕ್ಟ್ ನಾವು ಇದರಲ್ಲಿ ಹುಡುಕಬೇಕು. ಸೊ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಇಲ್ಲಿದೆ ನೋಡಿ, ಎವ್ರಿ ಇಟ್ಸ್ ಓನ್ ಲ್ಯಾಂಗ್ವೇಜ್ ಕಂಟ್ರಿ ಹ್ಯಾಸ್. ಸೊ ಈಗ ಎವ್ರಿ ಇದರಿಂದ ನಮ್ದು ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಎವ್ರಿ ಕಂಟ್ರಿ ಅನ್ನೋದು ನಮ್ದು ಏನಾಯ್ತು, ಸಬ್ಜೆಕ್ಟ್ ಆಯಿತು. ಅದ್ರ ನಂತರ ವರ್ಬ್ ನಾವೀಗ ಹುಡುಕ್ಬೇಕು. ಎವ್ರಿ ಕಂಟ್ರಿ, ಇಲ್ಲಿರೋದು ವರ್ಬ್ ನೋಡಿ, ಹ್ಯಾಸ್ ಅನ್ನೋದು ವರ್ಬ್ ಆಗುತ್ತೆ. ಎವ್ರಿ ಕಂಟ್ರಿ ಹ್ಯಾಸ್, ಎವ್ರಿ ಕಂಟ್ರಿ ಹ್ಯಾಸ್. ಈಗ ನಮ್ಮ ಆಬ್ಜೆಕ್ಟ್ ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ 4ನೇ ಸ್ಥಾನದಲ್ಲಿ ಬರುತ್ತೆ. 5ನೇದಾಗಿ ಓನ್ ಲ್ಯಾಂಗ್ವೇಜ್. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಇಷ್ಟು ಬರೆದ್ರೆ ಇಲ್ಲಿ ನಮಗೆ 1 ಅಂಕ ಸಿಕ್ತು. ಇನ್ನು ಬರೋಣ ನೆಕ್ಸ್ಟ್, ಯೂಸ್ ಅನ್ ಅಪ್ರೋಪ್ರಿಯೇಟ್ ವರ್ಬ್ ದಟ್ ಅಗ್ರೀಸ್ ವಿತ್ ಅ ಸಬ್ಜೆಕ್ಟ್. ಸಬ್ಜೆಕ್ಟ್ ಜೊತೆ ಅಗ್ರಿ ಅಂದ್ರೆ ಮ್ಯಾಚ್ ಆಗುವಂತಹ ವರ್ಬ್ ಬಳಸಿ. ಈಸ್ ಆರ್ ಅಂತ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾನೆ. ಈಗ ಸಬ್ಜೆಕ್ಟ್ ನಮ್ದು ಇಲ್ಲಿದೆ, ಒನ್ ಆಫ್ ಮೈ ಫ್ರೆಂಡ್ಸ್. ಇದನ್ನು ನೀವು ಜಸ್ಟ್ ನನಗೆ ತಿಳಿಸಿ, ಸಿಂಗ್ಯುಲರ ಪ್ಲೂರಲ ಅಂದ್ರೆ ಏಕವಚನನ ಬಹುವಚನನ. ತುಂಬಾ ಜನ ಹೇಳ್ತಾರೆ ಸರ್ ಇಲ್ಲಿ ಫ್ರೆಂಡ್ಸ್ ಇದೆ, ಇದು ಪ್ಲೂರಲ್ ಅಂತ ಹೇಳಿ. ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿರುವಂತಹ ಒಂದು ಕ್ವಶನ್ ಇದು. ಸೊ ಬನ್ನಿ ಇದನ್ನು ನಿಮಗೆ ಅರ್ಥ ಮಾಡಿಸ್ತೀನಿ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ನಲ್ಲಿ ನಿಮ್ಮ ಫ್ರೆಂಡ್ಸ್ ಒಬ್ಬರೇ ಇದ್ದಾರಾ? ಇಲ್ಲ, ಅಟ್ಲೀಸ್ಟ್ ಒಂದು 10-15 ಜನ, 4-5 ಜನ ಆದ್ರೂ ಇರ್ತಾರೆ. ಸೊ 4 ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಆ ಫ್ರೆಂಡ್ಸ್ಗಳಲ್ಲಿ ಒಬ್ಬ, ನಿಮ್ಮ 4 ಫ್ರೆಂಡ್ಸ್ಗಳಲ್ಲಿ ಒಬ್ಬ, ಸಿಂಗ್ಯುಲರ್ ಪ್ಲೂರಲ್? ಸಿಂಗ್ಯುಲರ್ ರೀ. ನಿಮ್ಮ 4 ಫ್ರೆಂಡ್ಸ್ಗಳಲ್ಲಿ ಒಬ್ಬ ಅಂತ ಈ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಒನ್ ಅಂತ ಇದೆಯಲ್ಲ, ಒನ್ ಅಂದ್ರೆ ಏಕವಚನ. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಗೆಳೆಯರಲ್ಲಿ ಒಬ್ಬ, ಸಿಂಗ್ಯುಲರ್ ಆಯಿತು. ಸೊ ನಾನು ಈಗಾಗಲೇ ನಿಮಗೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಕಲಿಸಿದೆ. ಈಸ್ ಆರ್ ನಲ್ಲಿ ಈಸ್ ಅನ್ನ ಸಿಂಗ್ಯುಲರ್ ಜೊತೆ ಬಳಸ್ತೀವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಲಿವಿಂಗ್ ಇನ್ ಮೈಸೂರು. ನನ್ನ ಗೆಳೆಯರಲ್ಲಿ ಒಬ್ಬ ಮೈಸೂರಿನಲ್ಲಿ ಇರ್ತಾನೆ. ಇಷ್ಟು ಬರೆದ್ರೆ ಇಲ್ಲಿ ನಮಗೆ 1 ಅಂಕ ಸಿಗುತ್ತೆ. ಕೊನೆಯದಾಗಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟ್ ನಲ್ಲಿ ಒಂದು ವರ್ಬ್ ಕೊಟ್ಟಿದ್ದಾನೆ, ಗೋ ಅಂತ ಹೇಳಿ, ಅದರ ಸರಿಯಾದಂತಹ ಫಾರ್ಮ್ ಬಳಸಿ ಅಂತ ಕೇಳಿದ್ದಾನೆ. ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಪ್ರಿಯಾ ಗೋ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ. ಪ್ರಿಯಾ ಪ್ರತಿದಿನ ಆಫೀಸ್ಗೆ ಕಾರ್ನ ಮೂಲಕ ಹೋಗುತ್ತಾಳೆ. ಸೊ ಈಗ ಪ್ರತಿದಿನ ನಡೆಯುವಂತಹ ಒಂದು ಕ್ರಿಯೆ, ಪ್ರತಿದಿನ ಅವಳು ಆಫೀಸ್ಗೆ ಹೋಗ್ತಾಳೆ ಕಾರ್ನ ಮೂಲಕ. ಪ್ರತಿದಿನ ನಡೆಯುವಂತಹ ಆಕ್ಷನ್ಗಳನ್ನ, ಕ್ರಿಯೆಗಳನ್ನ ನಮ್ಮ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಹೇಳ್ತೀವಿ. ಯಾವ ಟೆನ್ಸ್ ರೀ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಹೇಳ್ತೀವಿ. ಸೊ ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಒಂದು ರೂಲ್ ಇದೆ. ನೀವು ನಮ್ಮ ಟಾಪರ್ಸ್ ಕೋರ್ಸ್ ನ ಸ್ಟೂಡೆಂಟ್ಸ್ ಆಗಿದ್ರೆ ಇದನ್ನು ಕಲಿಸಿದ್ದೀನಿ 10 ಸಲ ಹೇಳಿ. ಈಗ ನೀವು ಆನ್ಸರ್ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಪ್ರಿಯಾ ಗೋ ಟು ಆಫೀಸ್. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಒಂದು ರೂಲ್ ಇದೆ. 3rd ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ಗೆ ನಾವು ಏನ್ ಸೇರಿಸ್ಬೇಕ್ರಿ? ವರ್ಬ್ಗೆ ನಾವು ಎಸ್
ಅಥವಾ ಇ ಎಸ್ ಅನ್ನ ಸೇರಿಸಬೇಕು, ಎಸ್ ಅಥವಾ ಇ ಎಸ್ ಸೇರಿಸಬೇಕು. ಆದರೆ ಇಲ್ಲಿ ಗೋ ಅನ್ನುವಂತಹ ವರ್ಬ್ ಜೊತೆ ನಾವು ಇ ಎಸ್ ಸೇರಿಸ್ತೀವಿ. ಸೊ ಹಾಗಾದ್ರೆ ಇದು ಆಗುತ್ತೆ ಗೋಸ್. 90% 95% ವರ್ಬ್ ಜೊತೆಯಲ್ಲಿ ಎಸ್ ಸೇರಿಸ್ತೀವಿ. ಬಟ್ ಕೆಲವೊಂದು ವರ್ಬ್ಸ್ ಇವೆ ಲೈಕ್ ಗೋ ಆಗಿರ್ಬೋದು, ಟೀಚ್ ಆಗಿರ್ಬೋದು, ಅದರ ಜೊತೆ ಇ ಎಸ್ ಸೇರಿಸ್ತೀವಿ. ಸೊ ಈಗ ಗೋಗೆ ನಾವು ಇ ಎಸ್ ಸೇರಿಸಿದ್ವಿ. ಪ್ರಿಯಾ ಗೋಸ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ. ಸೊ ಇಲ್ಲಿ ನಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಇನ್ನೊಂದು ಕ್ವಶನ್ ಪ್ರಾಕ್ಟೀಸ್ ಮಾಡೋಣ. ನಾನು ಹೇಳ್ತಾ ಇರುವಂತಹ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಕ್ವಶನ್ಸ್ ಬಂದಿರ್ತಾವೆ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಈಸ್ ಆಮ್ ಆರ್ ಬಂದಾಗ ಸುಲಭವಾಗಿ ಈಸಲ್ಲಿ ಆಮ್ ಅಲ್ಲಿ ಡಿಸೈಡ್ ನೀವು ಮಾಡ್ಬೋದು. ನಾಳೆ ಇದೇ ರೀತಿ ಒಂದು ಬೇರೆ ಕ್ವಶನ್ಸ್ ಬಂದಾಗ ಎಸ್ ಇ ಎಸ್ ಎಲ್ಲಿ ಸೇರಿಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲೊಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಹೇಳಿದೆ, ಈ ವಾಕ್ಯವನ್ನ ಯಾವ ರೀತಿ ಸರಿ ಮಾಡಿ ಮೀನಿಂಗ್ಫುಲ್ ವಾಕ್ಯ ಮಾಡಿ ಬರಿಬೇಕು ಅನ್ನೋದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದು ನಮ್ಮ ಲಾಸ್ಟ್ ಕ್ವಶನ್. ಯಾವುದರಲ್ಲಿ? ರೀರೈಟ್ ಆಸ್ ಡೈರೆಕ್ಟೆಡ್ ನಲ್ಲಿ ನಮ್ಮ ಲಾಸ್ಟ್ ಕ್ವಶನ್. ಯೂಸ್ ಪ್ರಾಪರ್ ಆರ್ಟಿಕಲ್. ಮತ್ತೆ ಆರ್ಟಿಕಲ್ ಮೇಲೆ ಈ ಬಾರಿ ಕೇಳಿದ್ದಾನೆ. ಸೊ ಆರ್ಟಿಕಲ್ ಅಂದ್ರೆ ಯಾವುದು? ಎ, ಆನ್ ಮತ್ತು ದ ಅನ್ನುವಂಥದ್ದು 3 ಆರ್ಟಿಕಲ್ಸ್ ನಮ್ಮ ಹತ್ರ ಇವೆ ಇಂಗ್ಲಿಷ್ ನಲ್ಲಿ. ಕೋಪರ್ನಿಕಸ್ ಸೇಡ್ ದ್ಯಾಟ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಕೋಪರ್ನಿಕಸ್ ಹೇಳಿದ ಏನು? ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ. ಸೊ ಇಲ್ಲಿ ಸಿಂಪಲ್ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಜಗತ್ನಲ್ಲಿ ಭೂಮಿ ಎಷ್ಟಿದೆ? ಭೂಮಿಗಳು ಒಂದೇ ಭೂಮಿ ಇದೆ, ರೈಟ್? ಹೌದಾ? ಅದೇ ರೀತಿ ತಾಜ್ ಮಹಲ್ ಒಂದೇ ಇದೆ, ಕೆಂಪು ಕೋಟೆ ಒಂದೇ ಇದೆ, ಭಾರತ ಒಂದೇ ಇದೆ. ಸೊ ಇಂತಹ ಜಗತ್ನಲ್ಲಿ ಒಂದೇ ಇರುವಂತಹ ವಸ್ತುಗಳು, ಸೂರ್ಯ ಒಂದೇ ಇದೆ, ಚಂದ್ರ ಒಂದೇ ಇದೆ, ಒಂದೇ ಇರುವಂತಹ ವಸ್ತುಗಳ ಜೊತೆಲಿ ನಾವು ಯಾವಾಗಲೂ ದ ಬಳಸ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ದ ಬಳಸಬೇಕು. ಕೋಪರ್ನಿಕಸ್ ಸೇಡ್ ದ್ಯಾಟ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸಿಂಪಲ್, ನೆನ್ಪಿಟ್ಕೊಳ್ಳಿ ಕಾನ್ಸೆಪ್ಟ್. ದ ಯಾವಾಗ ಬಳಸ್ತೀವಿ? ಜಗತ್ನಲ್ಲಿ ಒಂದೇ ಇರುವಂತಹ ವಸ್ತುಗಳಿಗೆ ಹೇಳಲಿಕ್ಕೆ ನಾವು ದ ಅನ್ನ ಬಳಸ್ತೀವಿ. ಅಂಡ್ ದೆನ್ ಸೆಕೆಂಡ್, ಟು ಮೇಂಟೈನ್ ಶುಡ್ ಬಿ ಪೀಸ್ ಎನ್ಫೋರ್ಸ್ಡ್ ಲಾ ಅಂಡ್ ಆರ್ಡರ್ ಇನ್ ಸೊಸೈಟಿ. ಇದು ಏನು? ಇದು ನಮ್ಮ ವಾಕ್ಯವನ್ನ ಸರಿಪಡಿಸಿ, ಅಂದ್ರೆ ಹಿಂದೆ ಮುಂದೆ ಮಾಡಿ ನಾವು ಅದನ್ನ ಏನ್ ಮಾಡಬೇಕು? ವಾಕ್ಯ ಮೀನಿಂಗ್ಫುಲ್ ವಾಕ್ಯ ಮಾಡಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ಈಗ ಮೊದಲು ನಾವು ಸಬ್ಜೆಕ್ಟ್ ಅನ್ನ ನೋಡೋಣ. ಇದರಲ್ಲಿ ನೋಡಿ, ಟು ಮೇಂಟೈನ್ ಸಬ್ಜೆಕ್ಟ್ ಆಗೋದಿಲ್ಲ, ಶುಡ್ ಬಿ ಮಾಡಲ್ ವರ್ಬ್ ಸಬ್ಜೆಕ್ಟ್ ಆಗೋದಿಲ್ಲ, ಪೀಸ್ ಆಗಬಹುದು, ಎನ್ಫೋರ್ಸ್ಡ್ ಆಗೋದಿಲ್ಲ, ಲಾ ಅಂಡ್ ಆರ್ಡರ್ ಇನ್ ಸೊಸೈಟಿ. ಸೊ ಈಗ ನೋಡಿದ ತಕ್ಷಣ ನನಗೆ ಗೊತ್ತಾಗ್ತಾ ಇದೆ ಇದು ಸಬ್ಜೆಕ್ಟ್ ಆಗುತ್ತೆ, ಲಾ ಅಂಡ್ ಆರ್ಡರ್. ಸೊ ಅದ್ರ ನಂತರ ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿ ಮಾಡಲ್ ವರ್ಬ್ ಕೊಟ್ಟಿದ್ದಾನೆ ಅಂದ್ರೆ ನಾವು ಮಾಡಲ್ ವರ್ಬ್ ಬಳಸಬೇಕಾಗುತ್ತೆ. ಇಲ್ಲಿ ಬಳಸಬೇಕಾಗುತ್ತೆ. ಲಾ ಅಂಡ್ ಆರ್ಡರ್ ಶುಡ್ ಬಿ, ಇದಾದ ನಂತರ ಈಗ ವರ್ಬ್ ಬರುತ್ತೆ. ಸೊ ಈಗ ನಾವು ವರ್ಬ್ ಹಾಕ್ಬೇಕಲ್ಲ, ವರ್ಬ್ ಎಲ್ಲಿದೆ? ಇದರಲ್ಲಿ ವರ್ಬ್ ಇಲ್ಲಿದೆ, ಎನ್ಫೋರ್ಸ್ಡ್. ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್. ನೆಕ್ಸ್ಟ್ ಟು ಮೇಂಟೈನ್, 4ನೇದಾಗಿ ಬರುತ್ತೆ. ಟು ಮೇಂಟೈನ್, ಏನ್ ಮೇಂಟೈನ್ ಮಾಡಲಿಕ್ಕೆ? ಶಾಂತಿಯನ್ನ, ಪೀಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ. ಟು ಮೇಂಟೈನ್ ಪೀಸ್ ಎಲ್ಲಿ? ಸಮಾಜದಲ್ಲಿ, ಸೊಸೈಟಿಯಲ್ಲಿ. ಸೊ ಇದು ನಮ್ಮ 6ನೇದಾಗಿ ಬರುತ್ತೆ, ರೈಟ್? ಎಸ್. ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ. ಇಷ್ಟು ಬರೆದ್ರೆ ನಮ್ಗೆ ಇಲ್ಲಿ 1 ಅಂಕ ಸಂಪೂರ್ಣವಾಗಿ ಸಿಗುತ್ತೆ. ಇನ್ನು ಮತ್ತೆ ಕೇಳಿದಾನೆ, ಚೂಸ್ ದ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಜೊತೆ ಅಗ್ರಿ ಆಗುವಂತಹ ಸರಿಯಾದಂತಹ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಬಳಸಿ. ಈಚ್ ಮ್ಯಾನ್ ಅಂಡ್ ಈಚ್ ವುಮೆನ್. ಇಲ್ಲಿ ನೋಡಿ, ಈಚ್ ಮ್ಯಾನ್ ಅಂಡ್ ಈಚ್ ವುಮೆನ್. ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಈಚ್ ಮ್ಯಾನ್ ಅಂಡ್ ವುಮೆನ್ ಪ್ಲೂರಲ್ ಅನ್ಕೊಳ್ಳಿ ಅಂತ ಹೇಳಿ. ಸೊ ಇದು ಪ್ಲೂರಲ್ ಅಲ್ಲ. ಈಚ್ ಬಂದಾಗ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಅಥವಾ ಯಾವಾಗಲೂ ಸಿಂಗ್ಯುಲರ್ ಇರುತ್ತೆ. ಈಚ್ ಮ್ಯಾನ್ ಅಂಡ್ ಈಚ್ ವುಮೆನ್, ಪ್ರತಿ ವ್ಯಕ್ತಿ, ಪ್ರತಿ ಮಹಿಳೆಗೆ. ಪ್ರತಿ ಅಂತ ಬಂದಾಗ ಅದು ಸಿಂಗ್ಯುಲರ್, ಏಕೈಕ, ಒಬ್ಬೊಬ್ಬರಿಗೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಹಾಗಾಗಿ ವಾಸ್ ವರ್ಡ್ ನಲ್ಲಿ ಏಕವಚನ ಇದ್ದಾಗ ಯಾವ್ದು ಬಳಸ್ತೀರಾ? ಪ್ಯಾಸಿವ್ ವಾಯ್ಸ್ ಅಲ್ಲಿ ನೋಡಿದೇವಲ್ಲ, ವಾಸ್. ಈಚ್ ಮ್ಯಾನ್ ಅಂಡ್ ವುಮೆನ್ ವಾಸ್ ಗಿವನ್ ಅನ್ ಆಪರ್ಚುನಿಟಿ ಟು ಸ್ಪೀಕ್. ದೆನ್ ಲಾಸ್ಟ್ ಬಂದು ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ವರ್ಬ್ ನ ಸರಿಯಾದಂತಹ ಫಾರ್ಮ್ ಬಳಸಿ. ಅಗೇನ್ ನೋಡಿ, ಸೇಮ್ ಕಾನ್ಸೆಪ್ಟ್ ಇದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅದನ್ನ ತೋರಿಸಿದ್ನಲ್ಲ, ಅದೇ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ಒನ್ ಆಫ್ ಮೈ ರಿಲೇಟಿವ್ಸ್, ನನ್ನ ಸಂಬಂಧಿಕರಲ್ಲಿ ಒಬ್ಬ. ಬಹಳ ಜನ ಇದ್ದಾರೆ ಸಂಬಂಧಿಕರಲ್ಲಿ, ಅದರಲ್ಲಿ ಒಬ್ಬ. ಸೊ ಸಿಂಗ್ಯುಲರ್ ಆಯ್ತು, ಒನ್ ಆಫ್ ಮೈ ರಿಲೇಟಿವ್ಸ್. ಈಗ ಸೆಕೆಂಡ್ ಐಡೆಂಟಿಫೈ ಮಾಡಬೇಕು, ಯಾವ ಟೆನ್ಸ್ ಅಲ್ಲಿ ಇದೆ ವಾಕ್ಯ. ಇನ್ ಸಿಡ್ನಿ ನಾವ್, ಯಾರೋ ಒಂದು ಸ್ಥಳದಲ್ಲಿ ಇರ್ತಾನೆ. ನಾನು ಬ್ಯಾಂಗ್ಳೂರಲ್ಲಿ ಇರ್ತೇನೆ, ಅವನು ಮೈಸೂರಿನಲ್ಲಿ ಇರ್ತಾನೆ, ನಾನು ಧಾರವಾಡನಲ್ಲಿ ಇರ್ತೇನೆ, ನೀನು ಗುಜರಾತ್ ನಲ್ಲಿ ಇರ್ತೀವಿ. ಅವನ ಸ್ಥಳದಲ್ಲಿ ಇರ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತೀವಿ. ಸೊ ಹಾಗಾದ್ರೆ ಈ ವಾಕ್ಯ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಇರಬೇಕು. ಈಗ ಲಿವ್ ಅನ್ನುವಂತಹ ವರ್ಡ್ ನೋಡಿ, ಪ್ರೆಸೆಂಟ್ ಸಿಂಪಲ್ ನಲ್ಲಿ ಬಂದಾಗ ಸಿಂಗ್ಯುಲರ್ ಇದ್ದಾಗ, ಸೊ ಅದಕ್ಕೆ ನಾವು ಏನ್ ಸೇರಿಸಬೇಕಂತ ನಾನು ಹೇಳಿದ್ದೆ, ರೂಲ್ ಹೇಳಿದ್ನಲ್ಲ,
ಎಸ್ ಅಥವಾ ಇ ಎಸ್ ಸೇರಿಸಬೇಕು. ಸೊ ನಾವಿಲ್ಲಿ ಲಿವ್ ಅನ್ನುವಂತಹ ವರ್ಬ್ ಜೊತೆ ಎಸ್ ಅನ್ನ ಸೇರಿಸ್ತೇವೆ. ಒನ್ ಆಫ್ ಮೈ ರಿಲೇಟಿವ್ಸ್ ಲಿವ್ಸ್ ಇನ್ ಸಿಡ್ನಿ ನೌ. ನನ್ನ ಸಂಬಂಧಿಕರಲ್ಲಿ ಒಬ್ಬ ಸಿಡ್ನಿಯಲ್ಲಿ ಇರ್ತಾನೆ. ಈ ರೀತಿ ನಾವು ಇದಕ್ಕೆ ಆನ್ಸರ್ ಮಾಡಿದರೆ ನಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಅರ್ಥ ಆಯ್ತಾ? ಹೇಗೆ ಅನಿಸ್ತಾ ಇದೆ ಕ್ಲಾಸ್? ಕಾಮೆಂಟ್ನಲ್ಲಿ ತಿಳಿಸಿ ಹೇಗೆ ಅನಿಸ್ತಾ ಇದೆ ಕ್ಲಾಸ್. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ನಾವೀಗ ಬರೋಣ. ಲಿಂಕರ್ಸ್ ಅನ್ನುವಂತಹ ಟಾಪಿಕ್ 4 ಅಂಕ ಇರುತ್ತೆ. ಲಿಂಕರ್ಸ್ ನಲ್ಲಿ ನೋಡಿ 4ಕ್ಕೆ 4 ಅಂಕ ತಗೋಬೇಕಂದ್ರೆ ತುಂಬಾ ಸಿಂಪಲ್. ಒಂದು, ನೀವು ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಟೆಕ್ನಿಕ್ಸ್ ನಿಮ್ದು ವರ್ಕ್ ಆಗೋದಿಲ್ಲ. ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೋಬೇಕು. ಕೊಟ್ಟಿರುವಂತಹ ಲಿಂಕರ್ಸ್ ಇರ್ತಾವಲ್ಲ, ಆ ಲಿಂಕರ್ಸ್ ಗಳಿಗೆ ನಾವು ಕಂಜಂಕ್ಷನ್ಸ್ ಅಂತ ಕೂಡ ಕರಿತೀವಿ ನಮ್ಮ ಇಂಗ್ಲಿಷ್ ನಲ್ಲಿ. ಸೊ ಅವುಗಳ ಮೀನಿಂಗ್ ಗೊತ್ತಿರ್ಬೇಕು ನಿಮ್ಗೆ, ಹೌದಾ? ಇವುಗಳ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಹೇಗೆ ಬಳಸಬೇಕು, ಎಲ್ಲಿ ಹಾಕಬೇಕು ವಾಕ್ಯದಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾದ್ರೆ ಫಸ್ಟ್ ನಾವು ಅದನ್ನೇ ನೋಡ್ಕೊಂಡ್ಬಿಡೋಣ. ಲಿಂಕರ್ಸ್ ಅಂದ್ರೆ ಏನು? ಲಿಂಕರ್ಸ್ ನೋಡ್ಕೊಂಡ್ಬಿಡೋಣ ಫಾಸ್ಟ್ ಆಗಿ. ಲಿಂಕರ್ಸ್ ಅಂದ್ರೆ ವಾಕ್ಯ ಕನೆಕ್ಟ್ ಮಾಡ್ಲಿಕ್ಕೆ ಬಳಸುವಂತ ಪದಗಳು. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಕನ್ನಡದಲ್ಲಿ ಅರ್ಥ ಮಾಡಿಸ್ತೇನೆ. ಅವನು ಬರ್ತೀನಿ ಅಂತ ಹೇಳಿದ್ದ ಆದ್ರೆ ಬರ್ಲಿಲ್ಲ, ಬರ್ತೀನಿ ಅಂತ ಹೇಳಿದ್ದ ಬರ್ಲಿಲ್ಲ, ಈ 2 ವಾಕ್ಯ ಕನೆಕ್ಟ್ ಮಾಡ್ಲಿಕ್ಕೆ ಆದರೆ ಬಳಸಿದ್ದೀನಿ, ಹೌದಾ? ಎರಡನೇದಾಗಿ ನೋಡಿ, ಅವನು ನನಗೆ ಕಾಲ್ ಮಾಡಲಿಲ್ಲ, ಕಾಲೇಜಿಗೆ ನಾನೊಬ್ನೇ ಹೋದೆ. ಅವನು ನನಗೆ ಕಾಲ್ ಮಾಡಲಿಲ್ಲ, ಹಾಗಾಗಿ ಕಾಲೇಜಿಗೆ ನಾನೊಬ್ನೇ ಹೋದೆ. ಹಾಗಾಗಿ ಏನ್ ಮಾಡ್ತಾ ಇದೆ? ಈ 2 ವಾಕ್ಯಗಳನ್ನ ಕನೆಕ್ಟ್ ಮಾಡ್ತಾ ಇದೆ. ಮೂರನೇದಾಗಿ ನೋಡಿ, ಅವಳು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು, ಆದ್ರೆ ಕೊನೆಯಲ್ಲಿ ಕೈ ಕೊಟ್ಲು. ಆದ್ರೆ ಕೊನೆಯಲ್ಲಿ ಕೈ ಕೊಟ್ಲು. ಇವೇನ್ ಮಾಡ್ತಾ ಇವೆ? 2 ವಾಕ್ಯಗಳನ್ನ ಇದು ಕನೆಕ್ಟ್ ಮಾಡ್ತಾ ಇದೆ, ಲಿಂಕ್ ಮಾಡ್ತಾ ಇದೆ. ಲಿಂಕ್ ಮಾಡೋದಕ್ಕೆ ನಾವು ಪದಗಳಿಗೆ ಲಿಂಕರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಅಷ್ಟೇ. ಸೊ ಹಾಗಾದ್ರೆ ಕೆಲವೊಂದು ಲಿಂಕರ್ಸ್ ನೋಡ್ಕೋಣ, ಸಾಮಾನ್ಯವಾಗಿ ಬಳಸುವಂತಹ ಲಿಂಕರ್ಸ್ಗಳು. ಸೊ ಇಲ್ಲಿ ಆ್ಯಂಡ್ ಅಂದ್ರೆ ಮತ್ತು ಅಂತ ಅರ್ಥ, ಬಟ್ ಅಂದ್ರೆ ಆದರೆ ಅಂತ ಅರ್ಥ, ಹೌ ಎವರ್ ಅಂದ್ರೂ ಕೂಡ ಆದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಬಟ್ ಅಂಡ್ ಹೌ ಎವರ್ ಅಂದ್ರೆ ಆದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಎಟ್ ಲಾಸ್ಟ್ ಅಥವಾ ಫೈನಲಿ ಅಂದ್ರೆ ಕೊನೆಯಲ್ಲಿ ಅಂತ ಅರ್ಥ. ಸೊ ಇಲ್ಲಿ ಒಂದು ಟೆಕ್ನಿಕ್ ಹೇಳ್ತಾ ಇದ್ದೀನಿ. ಎಟ್ ಲಾಸ್ಟ್ ಅಥವಾ ಫೈನಲಿ ಅಂತ ಬಂದಿದ್ರೆ ಲಿಂಕರ್ಸ್ ನ ಕ್ವಶನ್ ಅಲ್ಲಿ ಲಾಸ್ಟ್ ಬ್ಲಾಂಕ್ ಇರುತ್ತಲ್ಲ, ಅಲ್ಲಿ ಬರುತ್ತೆ. ಇದು ಮೋಸ್ಟ್ ಲೈಕ್ಲಿ 99% ಆಫ್ ದ ಟೈಮ್ಸ್. ಬಿಸೈಡ್ಸ್ ಅಂದ್ರೆ ಅದನ್ನ ಹೊರತುಪಡಿಸಿ, ಅದನ್ನ ಬಿಟ್ಟು. ಗ್ರಾಜುವಲಿ ಅಂದ್ರೆ ಕ್ರಮೇಣವಾಗಿ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ. ಬಿಫೋರ್ ಅಂದ್ರೆ ಮೊದಲು. ಆಫ್ಟರ್ ಅಂದ್ರೆ ನಂತರ, ಅಂದ್ರೆ ಕ್ಲಾಸ್ಗಿಂತ ಮೊದಲು, ಬಿಫೋರ್ ದ ಕ್ಲಾಸ್, ಕ್ಲಾಸ್ನ ನಂತರ, ಆಫ್ಟರ್ ದ ಕ್ಲಾಸ್. ಬಿಕಾಸ್ ಅಂದ್ರೆ ಆಸ್ ಅಂದ್ರೆ ಇವೆರಡು ಏಕೆಂದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಬಿಕಾಸ್ ಮತ್ತು ಆಸ್ ಅಂದ್ರೆ ಏಕೆಂದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಏಕೆಂದರೆ ಯಾವಾಗ ಬಳಸ್ತೀವ್ರಿ? ಒಂದು ಕಾರಣ ಕೊಡುವಾಗ. ಫಾರ್ ಎಕ್ಸಾಂಪಲ್, ನಿನ್ನೆ ನಾನು ಕ್ಲಾಸ್ ತೆಗೆದುಕೊಳ್ಳಲಿಲ್ಲ ಏಕೆಂದರೆ, ಏನ್ ಕಾರಣ? ನನಗೆ ಹೆಲ್ತ್ ನ ಸಮಸ್ಯೆ ಇತ್ತು. ಕಾರಣ ಕೊಡುವಾಗ ಬಿಕಾಸ್ ಮತ್ತು ಏಸ್ ಬಳಸ್ತೀವಿ. ಸೊ ನಾನು ಹೇಳ್ತಾ ಇದ್ದೀನಿ, ಪ್ಯಾರಾಗ್ರಾಫ್ ನಲ್ಲಿ ಒಂದು ಕಾರಣ ಸಿಕ್ಕರೆ ಅಲ್ಲಿ ನೀವು ಬಿಕಾಸ್ ಅಥವಾ ಆಸ್ ಕೊಟ್ಟಿದ್ರೆ ಅದನ್ನ ಬಳಸಬೇಕಾಗುತ್ತೆ. ದೇರ್ ಫೋರ್ ಮತ್ತು ಹೆನ್ಸ್, ಇದು ಕಾಣಿಸ್ತಾ ಇಲ್ಲ ನಿಮ್ಗೆ? ಹೆನ್ಸ್ ಅಂತ ಇಲ್ಲಿ ನಾನು ಬರೀತೀನಿ. ದೇರ್ ಫೋರ್ ಮತ್ತು ಹೆನ್ಸ್ ಇವೆಲ್ಲ ಅದು ಆದ್ದರಿಂದ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಒಂದು ಆಕ್ಷನ್ ಮಾಡದೆ ಅದರ ಪರಿಣಾಮವಾಗಿ ಇದು ಆಯಿತು. ನಾನು 70% ನಂದು ಅಟೆಂಡೆನ್ಸ್ ಇರಲಿಲ್ಲ ಕಾಲೇಜ್ನಲ್ಲಿ, ಆದ್ದರಿಂದ ಏನಾಯಿತು? ನನಗೆ ಹಾಲ್ ಟಿಕೆಟ್ ಸಿಗಲಿಲ್ಲ. ಈ ರೀತಿ ಒಂದು ಆಕ್ಷನ್ ನ ಪರಿಣಾಮ ಏನಾಯ್ತು ಅದನ್ನ ತೋರಿಸಲಿಕ್ಕೆ ಹೆನ್ಸ್ ಅಥವಾ ದೇರ್ ಫೋರ್ ನಾವು ಬಳಸ್ತೀವಿ. ಸೊ ಹಾಗಾದ್ರೆ ಬನ್ನಿ ಈಗ ಕ್ವಶನ್ಸ್ ನಾವು ಪ್ರಾಕ್ಟೀಸ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಟು ಬಿಗಿನ್ ವಿತ್. ಮೊದಲನೇದು ಏನ್ ಕೊಟ್ಟಿದ್ದಾನೆ ನಮಗೆ? ಟು ಬಿಗಿನ್ ವಿತ್ ಅನ್ನುವಂತಹ ಲಿಂಕರ್ಸ್ ಇದೆ. ಹೌ ಎವರ್, ದ್ಯಾಟ್, ಆಲ್ಸೋ. ಸೊ ಈಗ ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೋಬೇಕು. ಮೊದಲನೇದೇನು? ಪ್ಯಾರಾಗ್ರಾಫ್ ಅರ್ಥ. ಸೊ ಇದರ ಮೀನಿಂಗ್ ನಮಗೆ ಗೊತ್ತಿದೆಯಾ? ನಾವು ಹೌ ಎವರ್ ನೋಡಿದ್ವಿ. ಹೌ ಎವರ್ ಅಂದ್ರೆ ಆದರೆ ಅಂತ ಅರ್ಥ. ದ್ಯಾಟ್ ಅಂದ್ರೆ ಇದು ಒಂದು ಕಂಜಂಕ್ಷನ್, ನಿಮ್ಗೆ ಇಲ್ಲಿ ಮುಂದೆ ಗೊತ್ತಾಗುತ್ತೆ. ಆಲ್ಸೋ ಅಂದ್ರೆ ಅದನ್ನು ಕೂಡ ಅಥವಾ ಅವನು ಕೂಡ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಟು ಬಿಗಿನ್ ವಿತ್ ಅಂದ್ರೆ ಪ್ರಾರಂಭದಲ್ಲಿ ಅಂತ ಹೇಳಲಿಕ್ಕೆ ಟು ಬಿಗಿನ್ ವಿತ್ ಅಂತ ಒಂದು ಫ್ರೇಸ್ ಅಥವಾ ಲಿಂಕರ್ಸ್ ಇಂಗ್ಲಿಷ್ ನಲ್ಲಿ ಬಳಸ್ತೇವೆ. ಸೊ ನೋಡಿ, ತಮ್ಮಣ್ಣ ಅಂಡ್ ಬಸವಯ್ಯ ವರ್ ರೈವಲ್ಸ್. ಮೀನಿಂಗ್ ಏನು? ತಮ್ಮಣ್ಣ ಮತ್ತು ಬಸವಯ್ಯ ಇಬ್ರು ಏನಾಗಿದ್ರು? ಶತ್ರುಗಳಾಗಿದ್ರು. ಇಫ್ ತಮ್ಮಣ್ಣ ಬಾಟ್ 4 acres adjacent to his land, ಬಸವಯ್ಯ ಫಾಲೋಡ್ ಸೂಟ್. ತಮ್ಮಣ್ಣ ಏನಾದ್ರು 4 ಎಕರೆ ಭೂಮಿ ಖರೀದಿ ಮಾಡಿದ್ರೆ, ಬಸವಯ್ಯನ ಭೂಮಿಯ ಪಕ್ಕದಲ್ಲಿ, adjacent ಅಂದ್ರೆ ಪಕ್ಕದಲ್ಲಿ, adjacent to his land, ಬಸವಯ್ಯನ ಲ್ಯಾಂಡ್ ನ ಪಕ್ಕದಲ್ಲಿ ಏನಾದ್ರು ಭೂಮಿ ಖರೀದಿ ಮಾಡಿದ್ರೆ ಬಸವಯ್ಯ ಏನ್ ಮಾಡ್ತಿದ್ದ? he followed suit, ಸೇಮ್ ಮಾಡ್ತಿದ್ದ ಅವನು ಕೂಡ. if one had 10 friends, the other acquired 15 admirers. ಒಬ್ಬೊಂದ್ ಕಡೆ 10 ಫ್ರೆಂಡ್ಸ್ ಇದ್ರೆ ಇನ್ನೊಬ್ಬ 15 ಜನರಿಗೆ ಮತ್ತೆ ಫ್ರೆಂಡ್ಸ್ ಮಾಡ್ಕೊತಿದ್ದ ಅಥವಾ ಅವನಿಗೆ ಹೊಗಳುವಂತ ವ್ಯಕ್ತಿಗಳನ್ನ ಗಳಿಸಿದ್ದ. ಆಲ್ ದಿಸ್ ಲುಕ್ ಲೈಕ್ ಹೆಲ್ದಿ ಕಾಂಪಿಟೇಷನ್. ಇದೆಲ್ಲ ಏನಾಯ್ತ್ರಿ? ಪ್ರಾರಂಭದಲ್ಲಿ ಏನೇನಿಸ್ತಾ ಇತ್ತು? ಚಾಪ್ಟರ್ ನೆನಪಿಸ್ಕೊಳ್ಳಿ. ಪ್ರಾರಂಭದಲ್ಲಿ ಇದೆಲ್ಲ ತುಂಬಾ ಒಳ್ಳೆ ಕಾಂಪಿಟೇಷನ್ ತರ ಅನಿಸ್ತಾ ಇತ್ತು.
ಗ್ರ್ಯಾಜುವಲಿ ಅಂದರೆ ಕ್ರಮೇಣವಾಗಿ ಏನಾಯಿತು, ಇಟ್ ರೋಸ್ ಟು ಸಚ್ ಅ ಪಿಚ್ ದೇರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಇನ್ ದ ವಿಲೇಜ್ ಫಾರ್ ದೆಮ್ ಟು ಬೈ. ಇದು ಯಾವ ಒಂದು ಮಟ್ಟಕ್ಕೆ ಹೋಯಿತು ಅಂದರೆ ಅವರು ಆ ಒಂದು ಹಳ್ಳಿಯಲ್ಲಿರುವಂಥ ಎಲ್ಲ ಭೂಮಿ ಖರೀದಿ ಮಾಡಿದ್ರು, ಅವ್ರಿಗೆ ಖರೀದಿ ಮಾಡಲಿಕ್ಕೆ ಯಾವುದೇ ಭೂಮಿ ಉಳಿಲಿಲ್ಲ, ಅಷ್ಟರ ಮಟ್ಟಿಗೆ ಇದು ದೊಡ್ಡದಾಯಿತು. ಸೊ ಈಗ ಇದನ್ನು ನೋಡೋಣ. ತಮ್ಮಣ್ಣ and Basavaya were rivals. If Tamanna bought 4 acres adjacent to his land, Basavaya, ನೋಡಿ ಇಲ್ಲಿ ಬಸವಯ್ಯನು ಕೂಡ ಅದೇ ಮಾಡ್ದ, ಅವನು ಅದೇ ಮಾಡ್ದ, ಅದು ಅದೇ ಮಾಡ್ತು ಅಂತ ಹೇಳಲಿಕ್ಕೆ ಅದೇ ಅನ್ನುವಂಥ ಮೀನಿಂಗ್ ಕೊಡಲಿಕ್ಕೆ ಆಲ್ಸೋ ಬಳಸ್ತೀವಿ. ಸೊ ಹಾಗಾಗಿ ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್. If one had 10 friends, the other acquired 15 admirers. All this looked like healthy competition. ಪ್ರಾರಂಭದಲ್ಲಿ ಇದೆಲ್ಲ ಒಂದು ಹೆಲ್ದಿ ಕಾಂಪಿಟಿಷನ್ ತರ ಅನ್ನಿಸ್ತು. ಸೊ ನಾನು ಹೇಳಿದೆ ಟು ಬಿಗಿನ್ ವಿತ್ ಅಂದ್ರೆ ಪ್ರಾರಂಭದಲ್ಲಿ, ಸ್ಟಾರ್ಟಿಂಗ್ ನಲ್ಲಿ, ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ದಿ ಕಾಂಪಿಟೇಷನ್. ಗ್ರ್ಯಾಜುವಲಿ ನಂತರ ನೋಡಿ ಇಲ್ಲಿ ಏನಾಯಿತು, ಹೌ ಎವರ್, ಆದರೆ ಪ್ರಾರಂಭದಲ್ಲಿ ಒಳ್ಳೆ ಕಾಂಪಿಟೇಷನ್ ಚಲೋ ರೀ, ಬಟ್ ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ಕಾಂಪಿಟೇಷನ್ ನಡೀತಾಯಿತ್ತು. ಆದರೆ ಸಡನ್ ಆಗಿ ಆದರೆ ಅಂತ ಹೇಳಲಿಕ್ಕೆ ನಾವು ಹೌ ಎವರ್ ಅನ್ನ ಇಲ್ಲಿ ಬಳಸ್ತೇವೆ. ಹೌ ಎವರ್ ಏನಾಯಿತು, ಗ್ರ್ಯಾಜುವಲಿ ಇಟ್ ರೋಸ್ ಟು ಸಚ್ ಅ ಪಿಚ್ ದ್ಯಾಟ್ ಅನ್ನೋದು ಇಲ್ಲಿ ಬರುತ್ತೆ. ಇಟ್ಸ್ ರೋಸ್ ಟು ಸಚ್ ಅ ಪಿಚ್ ದ್ಯಾಟ್ ದೇರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಇನ್ ದ ವಿಲೇಜ್ ಫಾರ್ ದೆಮ್ ಟು ಬೈ. ಸೊ ನಾವು ಏನು ಮಾಡಿದ್ವಿ, ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಂಡ್ವಿ. ನಂಬರ್ 1 ಈ ಲಿಂಕಸ್ಗಳ ಮೀನಿಂಗ್ ಗೊತ್ತಿರಬೇಕು ಅಂದಾಗ ನಾವಿಲ್ಲಿ 4ಕ್ಕೆ 4 ಅಂಕ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕ್ವಶನ್ ನೋಡೋಣ, ಪ್ರಾಕ್ಟೀಸ್ ಮಾಡೋಣ. ಆ್ಯಂಡ್ ಅಂತ ಇದೆ, ಆ್ಯಂಡ್ ಅಂದರೆ ಮತ್ತು ಅಂತ ಅರ್ಥ, ಬಟ್ ಅಂದರೆ ಆದರೆ ಅಂತ ಅರ್ಥ, ಆಸ್ ಅ ರಿಸಲ್ಟ್ ನಾನು ನಿಮಗೆ ದೇರ್ ಫೋರ್ ಹೇಳಿದ್ನಲ್ಲ ಅದೇ ಸೇಮ್ ಮೀನಿಂಗ್ ಕೊಡುತ್ತೆ. ಅಂದರೆ ಇದರ ಪರಿಣಾಮವಾಗಿ, ಈವನ್ ದೋ ಅಂದರೆ ಇದರ ಮೀನಿಂಗ್ ನೋಡ್ಕೊಳ್ಳಿ, ಆದರೂ ಅನ್ನುವಂತಹ ಕನ್ನಡ ಮೀನಿಂಗ್ ಇದು ನಮಗೆ ಕೊಡುತ್ತೆ. ಸೊ ಬನ್ನಿ ಈಗ ನೋಡೋಣ. ಮ್ಯಾನ್ ಈಸ್ ಆನ್ ಇನ್ಸಪರೇಬಲ್ ಪಾರ್ಟ್ ಆಫ್ ಎನ್ವೈರನ್ಮೆಂಟ್, ಅಂದರೆ ನಾವು ಪರಿಸರದ ಒಂದು ಸಪರೇಟ್ ಮಾಡಲು ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸರದ ಪಾರ್ಟ್ ಆಗಿದ್ದೀವಿ. ಬ್ಲ್ಯಾಂಕ್, ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಮಿಸ್ಯೂಸಿಂಗ್ ದ ಎನ್ವೈರನ್ಮೆಂಟ್. ನಾವು ಆದರೆ ಏನು ಮಾಡ್ತಾ ಇದ್ದೀವಿ, ಈ ಒಂದು ಪರಿಸರವನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ, ನಮಗಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀವಿ. ಎನ್ವೈರನ್ಮೆಂಟ್ ಈಸ್ ಅಂಡರ್ ಡಿಸ್ಟ್ರೆಸ್. ಈಗ ಎನ್ವೈರನ್ಮೆಂಟ್ ತುಂಬ ಡಿಸ್ಟ್ರೆಸ್ನಲ್ಲಿ ಇದೆ. ಎನ್ವೈರನ್ಮೆಂಟ್ ಈಸ್ ಗಿವಿಂಗ್ ಮೆನಿ ಡಿಸ್ಟ್ರೆಸ್ ಕಾಲ್ಸ್. ನಮಗದು ವಾರ್ನಿಂಗ್ ಕೊಡ್ತಾ ಇದೆ, ಸಿಗ್ನಲ್ ಕೊಡ್ತಾ ಇದೆ, ಯಾವ ರೀತಿ ಪ್ರವಾಹ ಆಗುತ್ತೆ, ಅತಿ ಹೆಚ್ಚು ಮಳೆ ಆಗುತ್ತೆ, ಬೆಳೆ ಹಾನಿ ಆಗುತ್ತೆ, ಆ ರೀತಿ. ಹಿ ಕಂಟಿನ್ಯೂಸ್ ಟು ನೆಗ್ಲೆಕ್ಟ್ ದೆಮ್ ವಿಲ್ಲಿಂಗ್ಲಿ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅದನ್ನು ಇಚ್ಛಾಪೂರ್ವಕವಾಗಿ ಇಗ್ನೋರ್ ಮಾಡ್ತಾ ಇದ್ದಾನೆ, ಏನು ಆಗ್ತಾನೆ ಇಲ್ಲೋ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ. ಸೊ ಬನ್ನಿ ಈಗ ನೋಡೋಣ. ಮ್ಯಾನ್ ಈಸ್ ಅನ್ ಇನ್ಸಪರೇಬಲ್ ಪಾರ್ಟ್ ಆಫ್ ಎನ್ವೈರನ್ಮೆಂಟ್. ಮನುಷ್ಯ ಪರಿಸರದ ಒಂದು ಇನ್ಸಪರೇಬಲ್ ಪಾರ್ಟ್, ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇನೆ ಅದನ್ನು. ಸೊ ಇಲ್ಲಿ ಆದರೆ ಅನ್ನೋದು ನಮ್ಗೆ ಇಲ್ಲಿ ಇದೆಯಾ, ಬಟ್ ಹಿ ಈಸ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ, ಮತ್ತೇನು ಮಾಡ್ತಾ ಇದ್ದಾನೆ, ಮಿಸ್ಯೂಸ್ ಮಾಡ್ತಾ ಇದ್ದಾನೆ. ಎಕ್ಸ್ಪ್ಲಾಯ್ಟಿಂಗ್ ಆ್ಯಂಡ್ ಮಿಸ್ಯೂಸಿಂಗ್. ಸೊ ಇಲ್ಲಿ ನಾವು ಆ್ಯಂಡ್ ಬಳಸಬೇಕಾಗುತ್ತೆ. ಎಕ್ಸ್ಪ್ಲಾಯ್ಟಿಂಗ್ ಆ್ಯಂಡ್ ಮಿಸ್ಯೂಸಿಂಗ್ ದಿ ಎನ್ವೈರನ್ಮೆಂಟ್. ನೆಕ್ಸ್ಟ್, ಎನ್ವೈರನ್ಮೆಂಟ್ ಈಸ್ ಅಂಡರ್ ಡಿಸ್ಟ್ರೆಸ್. ಸೊ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಅದರ ಪರಿಣಾಮವಾಗಿ ನಾವು ದುರ್ಬಳಕೆ ಪರಿಸರವನ್ನು ಮಾಡ್ತಾ ಇದ್ದೀವಿ, ಅದರ ಪರಿಣಾಮವಾಗಿ ಅನ್ನಲಿಕ್ಕೆ ಆಸ್ ಅ ರಿಸಲ್ಟ್ ಬಳಸಬೇಕು. ಆಸ್ ಅ ರಿಸಲ್ಟ್ ಏನಾಗ್ತಾ ಇದೆ, ಎನ್ವೈರನ್ಮೆಂಟ್ ಈಸ್ ಅಂಡರ್ ಡಿಸ್ಟ್ರೆಸ್. ಸೊ ಅದು ನಮಗೆ ತುಂಬ ಏನು ಮಾಡ್ತಾ ಇದೆ, ಡಿಸ್ಟ್ರೆಸ್ ಕಾಲ್ಸ್, ವಾರ್ನಿಂಗ್ಸ್ ಕೊಡ್ತಾ ಇದ್ರೂ ಕೂಡ ನಾವು ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅಂತ ಹೇಳಲಿಕ್ಕೆ ಈವನ್ ದೋ ಬಳಸ್ತೀವಿ. ಈವನ್ ದೋ environment is giving many distress calls, he continues to neglect them willingly. ಈಗ ಇನ್ನೊಂದು ಕ್ವಶನ್ ನಾವು ಈಗ ಪ್ರಾಕ್ಟೀಸ್ ಮಾಡೋಣ, ರೈಟ್? ಸೊ ಇಫ್ ಅಂತ ಇದೆ, ಇಫ್ ಅಂದರೆ ಒಂದು ವೇಳೆ, ಅದಾದರೆ, ಇದು ಆದರೆ ಅಂತ ಹೇಳಲಿಕ್ಕೆ ಇಫ್ ಬಳಸ್ತೀವಿ. ಬಟ್ ಅಂದರೆ ಆದರೆ, ದೇರ್ ಫೋರ್ ಅಂದರೆ ಆಲ್ರೆಡಿ ಗೊತ್ತಿದೆ, ಆದ್ದರಿಂದ. ಆ್ಯಂಡ್ ಅಂದರೆ ಮತ್ತು, ಆ್ಯಂಡ್ ಅನ್ನುವಂತಹ ಮೀನಿಂಗ್ ಇದು ಕೊಡುತ್ತೆ. ಲಿಟ್ರೇಚರ್ ಈಸ್ ಅ ಡ್ರೀಮ್. ಲಿಟ್ರೇಚರ್ ಅನ್ನೋದೊಂದು ಡ್ರೀಮ್. Our past is nothing, a sequence of dreams. There is no difference between dreaming, remembering the past. Books are the great memories of all centuries. Their function is irreplaceable. Books disappear, surely history would disappear, and surely man would disappear. So ಈಗ ಬನ್ನಿ ಇದನ್ನು ಯಾವ ರೀತಿ ನೋಡೋಣ. ಇದು ಎಲ್ಲಿಂದ ಬಂದಿರುವಂಥದ್ದು, ನಿಮ್ಮ ಚಾಪ್ಟರ್ ಇದೆಯಲ್ಲ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥ ಅಧ್ಯಾಯ, ಅಲ್ಲಿಂದ ಬಂದಿರುವಂತಹ ಪ್ರಶ್ನೆ.
ಲಿಟ್ರೇಚರ್ ಈಸ್ ಅ ಡ್ರೀಮ್. ಸಾಹಿತ್ಯದಲ್ಲಿ ಅದೊಂದು ಡ್ರೀಮ್. ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಅ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ಇದು ನೀವು ಕೇಳಿರ್ಬೋದು, ನಥಿಂಗ್ ಬಟ್ ತುಂಬಾ ಬಳಸಲಾಗುತ್ತೆ. ನಥಿಂಗ್ ಬಟ್ ಅ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್. ನೋಡಿ, ಆ್ಯಂಡ್ ಅನ್ನೋದು ತುಂಬ ಪರ್ಫೆಕ್ಟ್ ಆಗಿ ಇಲ್ಲಿ ಸೆಟ್ ಆಗುತ್ತೆ. ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್ ದ ಪಾಸ್ಟ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡ್ರೀಮಿಂಗ್ ಅಂದರೆ ಕನಸು ಕಾಣೋದು, ನೆನಪಿಸ್ಕೊಳ್ಳೋದು, ಇದರಲ್ಲಿ ಏನು ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್ ದ ಪಾಸ್ಟ್. ಬುಕ್ಸ್ ಆರ್ ದ ಗ್ರೇಟ್ ಮೆಮೊರೀಸ್ ಆಫ್ ಆಲ್ ಸೆಂಚುರೀಸ್. ಇಡೀ ಸೆಂಚುರೀಸ್ ಹೋಯ್ತಲ್ಲ, ಎಲ್ಲ ಶತಮಾನ ಕಾಲಗಳು, ಅದರ ಮೆಮೊರಿ ಎಲ್ಲಿದೆ? ಬುಕ್ಸ್ನಲ್ಲಿ ಇದೆ. ದೇರ್ ಫಂಕ್ಷನ್ ಈಸ್ ಇರ್ರಿಪ್ಲೇಸಬಲ್. ದೇರ್ ಫೋರ್ ಅನ್ನೋದು ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ. ಯಾಕೆ ಅಂದರೆ ಬುಕ್ಸ್ಗಳಿವೆ ಎಲ್ಲ ಇಡೀ ಈ 19ನೇ ಶತಮಾನ, 12ನೇ ಶತಮಾನ, ಈ ಎಲ್ಲ ಶತಮಾನಗಳ ಮೆಮೊರೀಸ್ ಎಲ್ಲಿವೆ? ನಮಗೆ ಬುಕ್ನಲ್ಲಿ ಸಿಗುತ್ತೆ. ಬುಕ್ಸ್ ಆರ್ ದ ಗ್ರೇಟ್ ಮೆಮೊರೀಸ್ ಆಫ್ ಆಲ್ ಸೆಂಚುರೀಸ್. ಆದ್ದರಿಂದ ದೇರ್ ಫಂಕ್ಷನ್ ಈಸ್ ಅಂದರೆ ಅವುಗಳ ಕೆಲಸ ಇರ್ರಿಪ್ಲೇಸಬಲ್. ಇಫ್ ಅನ್ನೋದು ಕೊನೆಯದಾಗಿ ಉಳಿತು, ಇಫ್ ಅನ್ನ ಇಲ್ಲಿ ಹಾಕಿ. ಇಫ್ ಬುಕ್ಸ್ ಡಿಸಪಿಯರ್ ಅಂದರೆ ಒಂದು ವೇಳೆ ಬುಕ್ಸ್ಗಳು ಮಾಯ ಆದರೆ, ಡಿಸಪಿಯರ್ ಆದರೆ ಏನಾಗುತ್ತೆ? ಹಿಸ್ಟ್ರಿ ವುಡ್ ಡಿಸಪಿಯರ್ ಆ್ಯಂಡ್ ಶ್ಯೋರ್ಲಿ ಮ್ಯಾನ್ ವುಡ್ ಡಿಸಪಿಯರ್. ಈ ರೀತಿ ಅರ್ಥ ಮಾಡಿಕೊಂಡು ಈ ಒಂದು ಕ್ವೆಶನ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಫೈನ್. ಸೊ ಈಗ ನಮ್ದಾಯಿತು ಲಿಂಕರ್ಸ್. ಈಗ ಬರೋಣ ಕ್ವೆಶನ್ ಟ್ಯಾಗ್ಸ್. 2 ಅಂಕದ ಪ್ರಶ್ನೆ, ತುಂಬ ಈಸಿ ಆಗಿದೆ. ಬನ್ನಿ ತುಂಬ ಫಾಸ್ಟ್ ಆಗಿ ನಾವು ಇದನ್ನ ಕವರ್ ಮಾಡ್ತಾ ಹೋಗೋಣ. ನಿಮ್ಮ ಕ್ವೆಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವೆಶನ್ಸ್ ಈ ರೀತಿ ಇವೆ. ಆ್ಯಡ್ ಅ ಸುಟೇಬಲ್ ಕ್ವೆಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾನೆ. ರೀರೈಟ್ ಆಸ್ ಡೈರೆಕ್ಟೆಡ್ ನಲ್ಲಿ 2 ಮಾರ್ಕ್ಸ್ಗೆ. ಸೊ ನಾವು ಇದನ್ನ 3-4 ಕೂಡಿಸಿ ನೋಡೋಣ, ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. 4-5 ಸ್ಟೆಪ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಫುಲ್ ಮಾರ್ಕ್ಸ್ ನಿಮಗೆ ಪಡ್ಕೊಳ್ಳಿಕ್ಕೆ. ಫಸ್ಟ್ ಕ್ವೆಶನ್ ನೋಡಿ, ಐ ಡಿಡ್ ನಾಟ್ ಅಟೆಂಡ್ ಹೀಸ್ ಕನ್ಸರ್ಟ್. ಸೊ ಇದರಲ್ಲಿ ಮೊದಲು ನೀವೇನು ಮಾಡಬೇಕು? ಪ್ರೋನೌನ್ ಹುಡುಕ್ಬೇಕು. ಸೊ ಇಲ್ಲಿ ಐ ಅನ್ನೋದು ಪ್ರೋನೌನ್ ಇದೆ. ಕೆಲವು ಬಾರಿ ಪ್ರೋನೌನ್ ಕೊಟ್ಟಿರೋದಿಲ್ಲ. ನೀರಜ್ ಅಂತ ಕೊಟ್ಟಿದ್ರೆ ನೀರಜ್ನ ಪ್ರೋನೌನ್ ತಗೋಬೇಕಾಗುತ್ತೆ. ಯಾವ ರೀತಿ ಅದನ್ನು ತಿಳಿಸ್ತೀನಿ. ಎರಡನೇದಾಗಿ ಹೆಲ್ಪಿಂಗ್ ವರ್ಬ್ ಹುಡುಕ್ಬೇಕು. ಈ ವಾಕ್ಯದಲ್ಲಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. 3ನೇ ಸ್ಟೆಪ್ ನಮ್ಮದು ಪಾಸಿಟಿವ್ ವಾಕ್ಯ ಇದ್ರೆ ನಾವು ನೆಗೆಟಿವ್ನಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಈಗ ದೆನ್ ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಅದನ್ನು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಹಾಗಾದರೆ ಇದನ್ನ ಅಪ್ಲೈ ಮಾಡಿ. ನಮ್ಮ ವಾಕ್ಯ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಹೇಗೆ ಕಂಡು ಹಿಡಿತೀರಾ? ನಾಟ್ ಅನ್ನುವಂತಹ ವರ್ಡ್ ಇದ್ರೆ ಅದರ ಅರ್ಥ ವಾಕ್ಯ ಅದು ನೆಗೆಟಿವ್ ನಲ್ಲಿ ಇದೆ ಅಂತ ಅರ್ಥ. ಸೊ ಈಗ ನಮ್ಮ ವಾಕ್ಯ ನೆಗೆಟಿವ್ ಇದೆ ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಇರಬೇಕು ಅಂದ್ರೆ ಅದರಲ್ಲಿ ಈ ನಾಟ್ ಅನ್ನೋದು ಬರಬಾರ್ದು. ನಾಟ್ ಬಂದ್ರೆ ನೆಗೆಟಿವ್ ಇದೆ. ಈಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು ಅಂದ್ರೆ ಅಲ್ಲಿ ನಾಟ್ ಬಳಸಬಾರ್ದು ಅಂತ. ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕಬೇಕು. ಎಷ್ಟೋ ಜನ ಕ್ವಶನ್ ಮಾರ್ಕ್ ಹಾಕೋದಿಲ್ಲ. ಕ್ವಶನ್ ಟ್ಯಾಗ್ ಅಂದ್ರೆ ಕ್ವಶನ್ ಮಾರ್ಕ್ ಇದ್ರೆ ಕ್ವಶನ್ ಟ್ಯಾಗ್ ಆಗುತ್ತೆ ರೀ. ಎಲ್ಲ ಬರೋದು ಕ್ವಶನ್ ಟ್ಯಾಗ್ ಹಾಕ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಬನ್ನಿ ಈಗ ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ತಗೋಬೇಕಾ? ನೆನ್ಪಿಟ್ಕೊಳ್ಳಿ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಡಿಡ್. ಸೊ ಈಗ ಹೆಲ್ಪಿಂಗ್ ವರ್ಬ್ ಸಿಕ್ತು. ಪ್ರೋನೌನ್ ಎಲ್ಲಿದೆ? ಇಲ್ಲಿದೆ ಐ. ಡಿಡ್ ಐ. ಸೊ ನಮ್ಮ ವಾಕ್ಯ ನೆಗೆಟಿವ್ ಇದೆ. ಸೊ ನಾವು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ನಲ್ಲೇ ಇಟ್ಟಿದ್ದೀವಿ ಅಂದ್ರೆ ನಾಟ್ ಬಳಸಿಲ್ಲ. ಸೊ ಇದಕ್ಕೆ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಮುಗಿತು. ಇಷ್ಟು ಮಾಡಿದ್ರೆ 1 ಅಂಕ ಸಿಗುತ್ತೆ. ಈಗ ಎರಡನೇದು ನೋಡಿ, ನೀರಜ್ ವಾನ್ ಅ ಸಿಲ್ವರ್ ಮೆಡಲ್ ಇನ್ ಒಲಿಂಪಿಕ್ಸ್. ಈ ರೀತಿ ಹೆಲ್ಪಿಂಗ್ ವರ್ಬ್ ಎಲ್ಲ ಅವನೇ ಕೊಟ್ಟಿದ್ರೆ ಕೆಲಸ ತುಂಬಾ ಈಸಿ ಆಗುತ್ತೆ. ಈ ರೀತಿ ಒಂದು ವಾಕ್ಯ ಕೊಟ್ಟ ಅದರಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಈ ವಾಕ್ಯದಲ್ಲಿ. ಸೊ ಈಗ ಟೆನ್ಸಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಪ್ರಯತ್ನ ಮಾಡೋಣ. ಈಸಿ ಏನಾದರೂ ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಫಸ್ಟ್ ನಮಗೆ ಪ್ರೋನೌನ್ ಬೇಕಲ್ಲ. ಸೊ ಈಗ ನೀರಜ್ ಅಂತ ಕೊಟ್ಟಿದ್ದಾನೆ. ಸೊ ಪ್ರೋನೌನ್ ಕೊಟ್ಟಿಲ್ಲ, ವ್ಯಕ್ತಿ ಹೆಸರು ಕೊಟ್ಟಿದ್ದಾನೆ. ಸೊ ನೀರಜ್ನ ಬದಲಾಗಿ ನಾವು ಯಾವ ಪ್ರೋನೌನ್ ಬಳಸ್ತೀವಿ? ಹಿ ಅನ್ನುವಂತಹ ಪ್ರೋನೌನ್ ಬಳಸ್ತೀವಿ. ಹುಡುಗಿ ಹೆಸರು ಇದ್ದಿದ್ರೆ ಶಿ ಅನ್ನ ಬಳಸ್ತೀವಿ. ದೆನ್ ಹೆಲ್ಪಿಂಗ್ ವರ್ಬ್ ಅವನು ಕೊಟ್ಟಿಲ್ಲ. ಸೊ ಇದು ಪಾಸ್ಟ್ ಸಿಂಪಲ್ ನ ವಾಕ್ಯ. ಪಾಸ್ಟ್ ಸಿಂಪಲ್ ಅಲ್ಲಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಓಕೆ, ಅಂಡ್ ದೆನ್ ಮೂರನೇದಾಗಿ ವಾಕ್ಯ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ? ಸೊ ಈ ವಾಕ್ಯ ನಮ್ದು ಪಾಸಿಟಿವ್ ಇದೆ ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಈಗ ನೆಗೆಟಿವ್ ಇರಬೇಕು. ಸೊ ನೆಗೆಟಿವ್ ಅಂದ್ರೆ ನಾವಿಲ್ಲಿ ನಾಟ್ ಅನ್ನ ಬಳಸಬೇಕು. ಅಂಡ್ ದೆನ್ ಪುಟ್ ಅ ಕ್ವಶನ್ ಮಾರ್ಕ್ ಇನ್ ದಿ ಎಂಡ್. ಸೊ ಬನ್ನಿ ಈಗ ಮಾಡೋಣ. ಸೊ ಮೊದಲು ಹೆಲ್ಪಿಂಗ್ ವರ್ಬೇ ಬಳಸಬೇಕಾ? ಯಾವಾಗಲೂ ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರೆ ಡಿಡ್. ಸೊ ಇಲ್ಲಿ ವಾಕ್ಯ ನೆಗೆಟಿವ್ ಇತ್ತು, ನಾವು ಪಾಸಿಟಿವ್ ಮಾಡಿದ್ವಿ. ಬಟ್ ಇಲ್ಲಿ ನಮ್ಮ ವಾಕ್ಯ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ನಾಟ್ ಇಲ್ಲ. ಸೊ ಈಗ ನಾಟ್ ನಾವು ಹಾಕಬೇಕು. ಬಟ್ ಸಪ್ರೇಟ್ ಆಗಿ ನಾಟ್ ಈ ರೀತಿ ಬರೆದ್ರೆ ರಾಂಗ್ ಆಗುತ್ತೆ. ಸಪ್ರೇಟ್ ಆಗಿ ಇದನ್ನ ಬರೆಯೋ ಹಾಗಿಲ್ಲ, ಇದರ ಜೊತೆ ಕೂಡಿಸ್ಬೇಕು. ಎನ್ ಅಪಾಸ್ಟ್ರೋಫಿ ಟಿ. ಡಿಡಂಟ್ ಆಯ್ತಾ? ಇವೆರಡು ಹಾಕಿದ್ವಿ. ಕೊನೆಯಲ್ಲಿ ಹಿ ಅನ್ನ ಹಾಕಿ. ಹಿ ಹಾಕಿದ ನಂತರ ಏನ್ ಮರಿಬಾರ್ದು? ಕ್ವಶನ್ ಮಾರ್ಕ್ ಹಾಕೋದನ್ನ ಮರಿಬಾರ್ದು. ಇಷ್ಟು ಮಾಡಿದ್ರೆ ಇಲ್ಲಿ ನಮಗೆ 1 ಅಂಕ ಸಿಗುತ್ತೆ. ಕ್ಲಿಯರ್? ಸೊ ಈಗ ನೆಕ್ಸ್ಟ್ ಮೂರನೇ ಕ್ವಶನ್ ಬನ್ನಿ. ಸೀಮಾ ಹ್ಯಾಸ್ ಗಾನ್ ಟು ಮಲೇಷಿಯಾ. ಸೊ ಹಾಗಾದ್ರೆ ಇದರಲ್ಲಿ ಸೀಮಾ ಅಂತ ಇದೆ,
ಸೊ ಹಾಗಾದ್ರೆ ಇದರ ಪ್ರೋನೌನ್ ಇಲ್ಲ, ವ್ಯಕ್ತಿ ಹೆಸರಿದೆ. ಸೊ ನಾವು ಇದನ್ನ ಏನ್ ಮಾಡೋಣ, ಇಲ್ಲಿ ಸೀಮಾದು ಪ್ರೋನೌನ್ ಏನಾಗುತ್ತೆ ರೀ, ಶಿ ಅಂತ ಬರುತ್ತೆ. ಶಿ ಅಂತ ನಾವು ಅದನ್ನ ಮಾಡಿಕೊಳ್ಳೋಣ. ಅಂಡ್ ದೆನ್ ಹ್ಯಾಸ್ ಗಾನ್ ಟು ಮಲೇಷಿಯಾ. ಹ್ಯಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಹ್ಯಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರ್ಕೊಳ್ಳಿ. ಮೂರನೇದಾಗಿ ನೋಡಿ, ಈ ವಾಕ್ಯ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ? ಈ ವಾಕ್ಯ ಪಾಸಿಟಿವ್ ಇದೆ, ನಮ್ಮ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು, ಅಂದ್ರೆ ನಾಟ್ ನಾವಿಲ್ಲಿ ಹಾಕಬೇಕು. ಕ್ಲಿಯರ್? ಸೊ ಬನ್ನಿ ಹಾಗಾದ್ರೆ ಮಾಡೋಣ. ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಮೊದಲಿಗೆ ಹಾಕೋಣ ಹ್ಯಾಸ್. ಸೊ ಈಗ ನಾಟ್ ಸೇರಿಸಬೇಕು. ಯಾವ ರೀತಿ ಸೇರಿಸ್ತೀರಾ? ಎನ್ ಅಪಾಸ್ಟ್ರಫಿ ಟಿ, ಹ್ಯಾಸಂಟ್, ಕೊನೆಯಲ್ಲಿ ಶಿ, ಅಂಡ್ ದೆನ್ ಕ್ವಶನ್ ಮಾರ್ಕ್ ಹಾಕಿ ಮುಗೀತು. ಇಷ್ಟು ಮಾಡಿದ್ರೆ ನಿಮಗೆ ಇಲ್ಲಿ ಸಂಪೂರ್ಣವಾಗಿ 1 ಅಂಕ ಸಿಗುತ್ತೆ. 2 ಅಂಕಕ್ಕೆ ಕೇಳ್ತಾರೆ. ಇಷ್ಟು ಸಿಂಪಲ್ ಆಗಿರುವಂತಹ ಟಾಪಿಕ್ ಇದು. 2 ಅಂಕ ಆರಾಮಾಗಿ ಎಲ್ಲರೂ ತಗೋಬೇಕಿಲ್ಲಿ. ಇನ್ನೂ 4-5 ಕ್ವಶನ್ಸ್ ಇವೆ, ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ದೇ ಹಾರ್ಡ್ಲಿ ಬಂಕ್ ದ ಕ್ಲಾಸಸ್. ಇಲ್ಲಿ ನೋಡಿ, ನಮ್ಮ ಪ್ರೋನೌನ್ ಇದೆ ದೇ ಅಂತ ಹೇಳಿ, ಪ್ರೋನೌನ್ ಸಿಕ್ತು ದೇ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹೇಗೆ ಕಂಡುಹಿಡಿಯೋದು? ಈ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ ನೋಡ್ಕೋಬೇಕು. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ, ಅಲ್ಲಿ ದೇ ಜೊತೆ ಡೂ ಅಂಡ್ ಡಸ್ 2 ಹೆಲ್ಪಿಂಗ್ ವರ್ಬ್ ಬರುತ್ತೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ. ಆದ್ರೆ ದೇ ಜೊತೆ ಯೂಸ್ ಆಗೋದು ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್. ದೇ ಜೊತೆ ಯೂಸ್ ಆಗೋದು ಯಾವುದು? ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್. ದೆನ್ ವಾಕ್ಯ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ? ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ರೀತಿ ಕ್ವಶನ್ ಕೊಡಬಹುದು. ಹಾರ್ಡ್ಲಿ ಅನ್ನೋದು ನೆಗೆಟಿವ್ ಪದ. ಕೇವಲ ನಾಟ್ ಇದ್ರೆ ಮಾತ್ರ ನೆಗೆಟಿವ್ ಅಲ್ಲ, ಕೆಲವೊಂದು ಪದಗಳು ಬರುತ್ತೆ ಅದು ಕೂಡ ನೆಗೆಟಿವ್. ಯಾವ ರೀತಿ ಅಂದ್ರೆ ಹಾರ್ಡ್ಲಿ, ರೇರ್ಲಿ, ಈ ರೀತಿ ಪದಗಳು ಬರುತ್ತೆ. ಅಥವಾ ಬೇರ್ಲಿ ಅನ್ನುವಂಥದ್ದು ಕೂಡ ಬರಬಹುದು, ಬೇರ್ಲಿ. ಸೊ ಇವು ನೆಗೆಟಿವ್ ಪದಗಳು, ಅಂದ್ರೆ ವಾಕ್ಯ ನೆಗೆಟಿವ್ ಇದೆ. ಸೊ ಹಾಗಾದ್ರೆ ನಮ್ದು ಏನಾಗಬೇಕ್ರಿ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ, ಡೂ. ಸೊ ಪ್ರೋನೌನ್ ಇಲ್ಲಿದೆ ದೇ, ಡೂ, ದೇ, ಸಿಂಪಲ್. ಇಷ್ಟು ಮಾಡಿದ್ರೆ ನಮ್ದು ಮಾರ್ಕ್ಸ್ ಬಂತು. ನೆಕ್ಸ್ಟ್, ಐ ಆಮ್ ವರ್ಕಿಂಗ್ ಆಸ್ ಅ ಟೀಚರ್. ಸೊ ಐ ಅನ್ನೋದು ಪ್ರೋನೌನ್, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ಈಗ ವರ್ಕಿಂಗ್ ಆಸ್ ಅ ಟೀಚರ್ ಪಾಸಿಟಿವ್ ವಾಕ್ಯ ಇದೆ, ವಾಕ್ಯ ಏನಿದೆ ಪಾಸಿಟಿವ್ ಇದೆ. ಸೊ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಈ ರೀತಿ ಮಾಡ್ತಾರೆ, ಆಮ್ ಅಂಡ್ ಐ. ಬಟ್ ಇದು ತಪ್ಪಾಗುತ್ತೆ. ಒಂದು ಎಕ್ಸೆಪ್ಷನ್ ರೂಲ್ ಇದೆ ಇಂಗ್ಲಿಷ್ನಲ್ಲಿ, ಏನಂದ್ರೆ ಈ ರೀತಿ ಆಮ್ ಬಂದಾಗ ಅದಕ್ಕೆ ಆಮ್ ಅಂಡ್ ಐ ಅಂತ ಮಾಡೋ ಹಾಗಿಲ್ಲ, ಅದರ ಬದಲಾಗಿ ಅದನ್ನ ಮಾಡಬೇಕು ಆರ್ ಅಂಡ್ ಐ, ಆರ್ ಎನ್ ಅಪಾಸ್ಟ್ರಫಿ ಟಿ, ಆರ್ ಅಂಡ್ ಐ. ಡಿಫ್ರೆಂಟ್ ಇದೆಯಲ್ಲ, ಇದೇ ಇಂಗ್ಲಿಷ್. ಒಂದು ಎಕ್ಸೆಪ್ಷನ್ ರೂಲ್ ಇದು, ಇದನ್ನ ನೆನ್ಪಿಟ್ಕೊಳ್ಬೇಕು. ಈ ರೀತಿ ಯಾಕಿದೆ ಅಂದ್ರೆ ಇಂಗ್ಲಿಷ್ನಲ್ಲಿ ಈ ರೀತಿ ಇದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ದೆನ್ ದಿಸ್ ಮಷೀನ್ ರೇರ್ಲಿ ವರ್ಕ್ಸ್. ಸೊ ಇಲ್ಲಿ ದಿಸ್ ಅನ್ನೋದು ಪ್ರೋನೌನ್, ಬಟ್ ಇದನ್ನ ನಾವು ದಿಸ್ ಬಳಸ್ಲಿಕ್ಕೆ ಆಗೋದಿಲ್ಲ, ಇದರ ಬದಲಾಗಿ ಇಟ್ ಬಳಸ್ತೀವಿ ಕ್ವಶನ್ ಟ್ಯಾಗ್ ನಲ್ಲಿ. ದಿಸ್ ಮಷೀನ್ ರೇರ್ಲಿ ವರ್ಕ್ಸ್ ಹೆಲ್ಪಿಂಗ್ ವರ್ಬ್ ಇದೆಯಾ ಇದರಲ್ಲಿ? ನಮಗಾದ್ರೂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಬಟ್ ಹೆಲ್ಪಿಂಗ್ ವರ್ಬ್ ನಮಗೆ ಬೇಕು ಈಗ. ಸೊ ಇದು ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ, ಇಲ್ಲಿ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಳಕೆ ಆಗುತ್ತೆ ದಿಸ್ ಜೊತೆಯಲ್ಲಿ. ಅಂಡ್ ಈ ವಾಕ್ಯ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ? ನಾನು ಹೇಳಿದ್ನಲ್ಲ, ರೇರ್ಲಿ ಕೂಡ ಒಂದು ನೆಗೆಟಿವ್ ವರ್ಡ್. ಸೊ ಇದು ನೆಗೆಟಿವ್ ವಾಕ್ಯ. ಸೊ ಈಗ ಪಾಸಿಟಿವ್ ಮಾಡ್ಬೇಕು ನಾವು. ಸೊ ಹಾಗಾದ್ರೆ ಬನ್ನಿ, ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ತಗೊಂಡ್ವಿ, ಪಾಸಿಟಿವ್ ವಾಕ್ಯ ಇಡಬೇಕು. ದಿಸ್ ಬಳಸೋ ಹಾಗಿಲ್ಲ, ದಿಸ್ ಇಡ್ತಾರೆ ಕೆಲವು ಜನ, ಆಸ್ ಇಟ್ ಈಸ್ ರಾಂಗ್. ಇಟ್ ಬಳಸಬೇಕಲ್ಲಿ, ಡಸ್ ಇಟ್, ಡಸ್ ಇಟ್. ಇಷ್ಟು ಮಾಡಿದ್ರೆ ಇಲ್ಲಿ 2 ಅಂಕ ಸಿಗುವಂಥದ್ದು. ಇನ್ನು ಕೊನೆಯದಾಗಿ ಇನ್ನು 3 ಪ್ರಶ್ನೆಗಳು. ವಿ ಕ್ಯಾನ್ ಕಂಪ್ಲೀಟ್ ದ ಸಿಲೆಬಸ್. ಸೊ ಈಗ ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲ, ಇಲ್ಲಿ ಇರುವಂಥದ್ದು ಮಾಡಲ್ ವರ್ಬ್, ಅದನ್ನು ನಾವು ಬಳಸಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಮಾಡಲ್ ವರ್ಬ್ ಕೊಟ್ಟಿದ್ರೆ, ಮಾಡಲ್ ವರ್ಬ್ ವಾಕ್ಯದಲ್ಲಿ ಕೊಟ್ಟಿದ್ರೆ ಅದನ್ನೇ ಬಳಸಬೇಕು. ಪ್ರೋನೌನ್ ಇದೆ, ಕ್ಯಾನ್ ಇದೆ, ವಾಕ್ಯ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ಕ್ಯಾನ್ ಮೊದಲು ನೆಗೆಟಿವ್ ಮಾಡಿ, ಅಪಾಸ್ಟ್ರಫಿ ಕಾಂಟ್, ವಿ ಅನ್ನೋದಲ್ಲಿ ಕೊಟ್ಟಿದ್ದಾನೆ, ಕಾಂಟ್ ವಿ. ಐ ಶಾಲ್ ಪ್ಲೇ ದ ರೋಲ್ ಆಫ್ ಶೈಲಾಕ್. ಸೊ ಇಲ್ಲಿ ಶಾಲ್ ಅನ್ನೋದು ಕೂಡ ಒಂದು ಮಾಡಲ್ ವರ್ಬ್, ಐ ಅನ್ನೋದು ಪ್ರೋನೌನ್ ಇದೆ, ಪಾಸಿಟಿವ್ ವಾಕ್ಯ ಇದೆ, ಶಾಲ್. ನೆಗೆಟಿವ್ ಮಾಡಿ, ಎನ್ ಅಪಾಸ್ಟ್ರಫಿ ಟಿ, ಶಾಲೆಂಟ್ ಐ, ಶಾಲೆಂಟ್ ಐ ಇದು ಆಗುತ್ತೆ. ನೆಕ್ಸ್ಟ್ ಇದು ಎಸ್ ಪರ್ಫೆಕ್ಟ್. These people were seldom known to their neighbors. ಸೊ ಇಲ್ಲಿ seldom ಅನ್ನೋದು ಕೂಡ ನೆಗೆಟಿವ್ ವರ್ಡ್. ಸೊ ಈಗ these people ಇದೆಯಲ್ಲ, ಇಲ್ಲಿ ಕೊಟ್ಟಿಲ್ಲ ಅವನು ಪ್ರೋನೌನ್. ಸೊ ನಾವಿಲ್ಲಿ ಪ್ರೋನೌನ್ ತಗೋಬೇಕಾಗುತ್ತೆ, ಅದರದ್ದು ಪ್ರೋನೌನ್ ಆಗುತ್ತೆ ದೇ. ದೀಸ್ ಪೀಪಲ್ಗೆ ನಾವು ಅವರು ಅಂತ ಹೇಳ್ಬೋದು ಪ್ರೋನೌನ್ ನಲ್ಲಿ. ವರ್ ಸೆಲ್ಡಮ್ ನೋನ್. ಸೊ ಇಲ್ಲಿ ನೆಗೆಟಿವ್ ವಾಕ್ಯ ಇದೆ, ಪಾಸಿಟಿವ್ ಮಾಡ್ಬೇಕು ನಾವು ಇದನ್ನ. ವರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಕೊಟ್ಟಿದ್ದಾನೆ. ದೀಸ್ ಪೀಪಲ್ ವರ್ ಸೆಲ್ಡಮ್ ನೋನ್ ಟು ದೇರ್ ನೇಬರ್ಸ್. ದೇ ವರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್, ಸಿಂಪಲ್ ಇದನ್ನ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಿ, ವರ್ ದೇ. ಎಸ್ ಪರ್ಫೆಕ್ಟ್. ಇಷ್ಟು ಮಾಡಿದ್ರೆ ಇಲ್ಲಿ ನಮ್ದು ವಾಕ್ಯ ಕಂಪ್ಲೀಟ್ ಆಗುತ್ತೆ. ಎಸ್. ನೆಕ್ಸ್ಟ್ ಲಾಸ್ಟ್ ವಾಕ್ಯ ಇದು.
ದ ಮದರ್ ಆ್ಯಂಡ್ ದ ಚೈಲ್ಡ್ ಹ್ಯಾಡ್ ನೆವರ್ ಕಮ್ ಅಕ್ರಾಸ್ ಸಚ್ ಎ ಸಿಚುವೇಶನ್. ನೆವರ್ ಅನ್ನೋದು ನೆಗೆಟಿವ್ ವರ್ಡ್, ಅಂದರೆ ಇದು ವಾಕ್ಯ ನೆಗೆಟಿವ್ ನಲ್ಲಿದೆ. ದ ಮದರ್ ಆ್ಯಂಡ್ ಚೈಲ್ಡ್ ಎರಡಕ್ಕೂ ಕೂಡಿಸಿ ಪ್ರೋನೌನ್ ಏನು ಬಳಸ್ತೀರಾ, ದೇ ಅನ್ನೋದು ಬಳಸಬೇಕು. ಯಾವ ಟೆನ್ಸ್ ಅಲ್ಲಿ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿದೆ. ಹ್ಯಾಡ್ ಅನ್ನೋದು ಇಲ್ಲಿ ನಮ್ಮ ಹೆಲ್ಪಿಂಗ್ ವರ್ಬ್. ಸೊ ಈಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ಹ್ಯಾಡ್ ದೇ, ಹ್ಯಾಡ್ ದೇ. ಇಷ್ಟು ಮಾಡಿದರೆ ಮುಗಿತು, ಡನ್. ಸೊ ಈಗ ಬರೋಣ ನೆಕ್ಸ್ಟ್ ಟಾಪಿಕ್ ಯಾವುದು. ಸೊ ಈ ಎಲ್ಲ ಕ್ವಶನ್ಸ್ ನಾನು ತೋರಿಸಿದ್ನಲ್ಲ ಅವೆಲ್ಲವನ್ನ ಸಾಲ್ವ್ ಮಾಡಿಸಿದ್ದೀನಿ ನಿಮಗೆ. ಸೊ ಈಗ ಬರೋಣ WH ಕ್ವಶನ್ಸ್ ಯಾವ ರೀತಿ ಮಾಡಬೇಕು, ಇದರ ಮೇಲೆ ಪ್ರಶ್ನೆಯನ್ನ ಕೇಳ್ತಾನೆ. ನಾವಿಲ್ಲಿ 5 ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋಣ, WH ಕ್ವಶನ್ಸ್ಗಳನ್ನು. ಫ್ರೇಮ್ ಅ WH ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ ಪಾರ್ಟ್ ಆಸ್ ಅನ್ ಆನ್ಸರ್. ಇದರ ಅರ್ಥ ಅಂಡರ್ಲೈನ್ ಮಾಡಿರುವಂತಹ ಗುಕೇಶ್, ದ ಬರ್ಡ್ಸ್, 5th October, ಅಬೌಟ್ 7,000 ಆ್ಯಂಡ್ ಆಟ್ ಬಳ್ಳಾರಿ, ಇದು ಉತ್ತರವಾಗಿ ಬರಬೇಕು. ಇಲ್ಲಿ ನಾವು ಒಂದು ಪ್ರಶ್ನೆ ರೆಡಿ ಮಾಡಬೇಕು, ಆ ಪ್ರಶ್ನೆ ಕೇಳಿದಾಗ ಈ ಅಂಡರ್ಲೈನ್ ಮಾಡಿರುವಂತಹ ಪದಗಳು ಉತ್ತರ ಆಗಬೇಕು. ಆ ರೀತಿ ಪ್ರಶ್ನೆ ಮಾಡಿ ಅಂತ ಕೇಳಿದ್ದಾನೆ. ಸೊ ಈಗ ನೋಡಿ, ಗುಕೇಶ್ ಈಸ್ ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಫ್ ಚೆಸ್ನ ಗುಕೇಶ್ ಅವರು ಚೆಸ್ನ ಯಂಗೆಸ್ಟ್, ಅತ್ಯಂತ ಕಿರಿಯ ವಯಸ್ಸಿನ ವರ್ಲ್ಡ್ ಚಾಂಪಿಯನ್. ಸೊ ಈಗ ನಾವು ಪ್ರಶ್ನೆ ಯಾವ ರೀತಿ ಮಾಡಬೇಕು, ಯಾರು ಜಗತ್ತಿನ ಯಾರು ಅತ್ಯಂತ ಚಿಕ್ಕ ವಯಸ್ಸಿನ ವರ್ಲ್ಡ್ ಚಾಂಪಿಯನ್ ಯಾರು ಅಂತ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಸೊ ಅದಕ್ಕೆ ನೀವು ಇಲ್ಲಿ ಸಿಂಪ್ಲಿ ಏನು ಮಾಡಬೇಕು ಗೊತ್ತಾ, ಗುಕೇಶ್ ತೆಗೆದು ಇಲ್ಲಿ ಹೂ ಹಾಕ್ಬಿಡಿ. ಹೂ ಈಸ್ ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಫ್ ಚೆಸ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕ್ಲಿಲ್ಲ ಅಂದರೆ ಮಾರ್ಕ್ಸ್ ತೆಗಿತಾರೆ ಅವ್ರು. ಮತ್ತೆ ಇದು ಲ್ಯಾಂಗ್ವೇಜ್ ರೀ, ಭಾಷೆ ಇದು ಇಂಗ್ಲೀಷ್. ಇದು ಯಾವುದು ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಥರ ಸಬ್ಜೆಕ್ಟ್ ಅಲ್ಲ. ಗ್ರಾಮರ್ ತಪ್ಸ ಆದರೆ ಮಾರ್ಕ್ಸ್ ತೆಗೆದು ಬಿಡ್ತಾನೆ. ಇಟ್ಟಿರೋದೇ ಭಾಷೆ ಕಲೀಲಿ ಅಂತ ಹೇಳಿ, ಅದೇ ಭಾಷೆ ಬಿಟ್ಟು ಮತ್ತೆ ಏನಾದರೂ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಲಾರಾ ಲೈಕ್ ದ ಬರ್ಡ್ಸ್, ಲಾರಾ ಬರ್ಡ್ಸ್ಗಳನ್ನ ಇಷ್ಟಪಟ್ಟಳು. ಕ್ವಶನ್ ಏನು ಮಾಡ್ಬೇಕೀಗ, ಏನನ್ನ ಲಾರಾ ಇಷ್ಟಪಟ್ಟಳು. ಇಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇದು. WH ಕ್ವಶನ್ ಅಂದ್ರೆ ಏನ್ರಿ, WH ಕ್ವಶನ್ ಅಂದ್ರೆ ಅದು WH ವರ್ಡ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಹೂ ಆಗಿರ್ಬಹುದು, ವಾಟ್ ಆಗಿರಬಹುದು, ವೇರ್ ಆಗಿರಬಹುದು, ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಮಾಡ್ಬೇಕು ಇದನ್ನ, ವಾಟ್ ಅನ್ನೋದನ್ನ ಬಳಸಬೇಕು. ಅದರ ನಂತರ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ ವಾಕ್ಯ. ಸೊ ಈಗ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಕ್ವಶನ್ ಮಾಡೋಣ, ವಾಟ್ ಡಿಡ್ ಲಾರಾ ಲೈಕ್, ಲಾರಾ ಏನನ್ನ ಇಷ್ಟಪಟ್ಟಳು. ಇಷ್ಟು ಮಾಡಿದರೆ ನಮಗೆ ಇಲ್ಲಿ ಮಾರ್ಕ್ಸ್ ಸಿಗುವಂಥದ್ದು. ದೆನ್ ರತನ್ ವಾಸ್ ಬಾರ್ನ್ ಆನ್ 5th October 2012, 5 ಅಕ್ಟೋಬರ್ 2012 ರತನ್ ಹುಟ್ಟಿದ. ಸೊ ಈಗ ನಾವು ಯಾವಾಗ ಹುಟ್ಟಿದ ಅಂತ ಕೇಳಬೇಕು. ಯಾವಾಗ ಅಂತ ಹುಟ್ಟಿದ ಅಂತ ಕೇಳಲಿಕ್ಕೆ ನಾವೇನು ಬಳಸ್ತೀವಿ, ವೆನ್ ಅನ್ನುವಂತಹ ಕ್ವಶನ್, WH ಕ್ವಶನ್ ಬಳಸ್ತೀವಿ, ವೆನ್. ಸೊ ವೆನ್ ಹಾಕ್ಬಿಡಿ ಇಲ್ಲಿ ಸಾಕು. ಇಲ್ಲಿ ರತನ್ ತೆಗೆದು ವೆನ್ ಹಾಕಿ, ವೆನ್ ವಾಸ್, ಇಲ್ಲ ಈ ರೀತಿ ಬರೋದಿಲ್ಲ, ಇದಕ್ಕೆ ನಾವು ಫುಲ್ ಮಾಡಬೇಕು. ವೆನ್ ವಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ತಗೋಬೇಕು. ವೆನ್ ವಾಸ್ ಹಾಕಿ ರತನ್ ಅನ್ನೋದು ಕೂಡ ಬರಬೇಕು ಈ ವಾಕ್ಯದಲ್ಲಿ. ರತನ್ ಯಾವಾಗ ಹುಟ್ಟಿದ ಅಂತ ಕೇಳಬೇಕಲ್ಲ. ವೆನ್ ವಾಸ್ ರತನ್ ಬಾರ್ನ್, ವೆನ್ ವಾಸ್ ರತನ್ ಬಾರ್ನ್. ಅಂದರೆ ಇಲ್ಲಿ ಕ್ವಶನ್ ಮಾಡುವಾಗ ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಮೊದಲು ಬರುತ್ತೆ, ದೆನ್ ಏನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಿದ್ದೀವಿ, ಇಲ್ಲಿ ವೆನ್ ಹಾಕಿದ ನಂತರ ವಾಸ್ ಮೊದಲು ತೆಗೆದುಕೊಂಡ್ವಿ, ವಾಸ್ ಮೊದಲು ತೆಗೆದುಕೊಂಡ್ವಿ, ರತನನ್ನ ಇದರ ಕೊನೆಯಲ್ಲಿ ಹಾಕಿದ್ವಿ. ಈ ರೀತಿ ವೆನ್ ವಾಸ್ ರತನ್ ಬಾರ್ನ್, ಇದನ್ನ ತೆಗಿಬೇಕು ನಾವು. ಇದು ಉತ್ತರ ಅಲ್ಲ, ಕ್ವಶನ್ ಮಾಡಿದಾಗ ಅದು ಉತ್ತರವಾಗಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ದೇರ್ ವರ್ ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್ ಇನ್ ಮೊನಾಕೋ. ಮೊನಾಕೋದಲ್ಲಿ ಎಷ್ಟು ಜನ ಇದ್ರು, 7,000 ಇನ್ಹ್ಯಾಬಿಟೆಂಟ್ಸ್ ಜನಗಳು. ಈಗ ಎಷ್ಟು ಇನ್ಹ್ಯಾಬಿಟೆಂಟ್ಸ್ ಜನ ಅಲ್ಲಿ ಇದ್ರು ಅಂತ ಕೇಳಬೇಕು. ಅದಕ್ಕೆ ನಾವೇನು ಬಳಸಬೇಕು, ಹೌ ಮೆನಿ, ಇದನ್ನ ರಬ್ ಮಾಡ್ತೀನಿ. ಹೌ ಮೆನಿ ಅನ್ನುವಂತಹ ವರ್ಡ್ ನಾವು ಬಳಸಬೇಕು ಇಲ್ಲಿ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಇದನ್ನ ಬಳಸಬೇಕು. ದೆನ್ ಇನ್ಹ್ಯಾಬಿಟೆಂಟ್ಸ್, ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ತಗೊಳ್ಳಿ, ವರ್. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್ ಇನ್ ಮೊನಾಕೋ. ಮೊನಾಕೋದಲ್ಲಿ ಎಷ್ಟು ಜನ ಇದ್ದರು ಅನ್ನುವಂತಹ ಇದು ಪ್ರಶ್ನೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕೋದು. ಈಗ ಲಾಸ್ಟ್ ಕ್ವಶನ್ ಬಂದು, ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಲ್ ಬಿ ಹೆಲ್ಡ್ ಅಟ್ ಬಳ್ಳಾರಿ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಲಿದೆ. ಸೊ ಅದನ್ನ ಯಾವ ರೀತಿ ಪ್ರಶ್ನೆ ಕೇಳಬೇಕು, ಎಲ್ಲಿ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಅಂತ ನಾವು ಪ್ರಶ್ನೆ ಈಗ ಮಾಡಬೇಕು. ಸೊ ಅದಕ್ಕೆ ವೇರ್ ಅನ್ನುವಂತಹ ಕ್ವಶನ್ಸ್ ನಾವಿಲ್ಲಿ ಮಾಡೋಣ, ಬಳಸೋಣ. WH ಕ್ವಶನ್ ಅನ್ನ ವೇರ್. ಸೊ ಈಗ ಇದು ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ಇದೆ, ಪ್ಯಾಸಿವ್ ನಲ್ಲಿ. ವೇರ್ ವಿಲ್ ದೆನ್ ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ, ದ ನೆಕ್ಸ್ಟ್ ಕನ್ನಡ
ಕನ್ನಡ ಶಾರ್ಟ್ ಆಗಿ ಬರೀತೀನಿ. ವೇರ್ ವಿಲ್ ದ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ವಿಲ್ ಆಗಿದೆ. ಈಗ ಬಿ ಹೆಲ್ಡ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಎಷ್ಟು ಮಾಡಿದರೆ ನಮಗೆ ಇಲ್ಲಿ ಅಂಕಗಳು ಸಿಗೋದೆ. ಇಲ್ಲಿ WH ಕ್ವಶನ್ಸ್ ಈ ರೀತಿ ನಾವು ಮಾಡ್ತೀವಿ ಇಂಗ್ಲೀಷಲ್ಲಿ. ಸೊ ಈಗ ನೆಕ್ಸ್ಟ್ ಟಾಪಿಕ್ ಯಾವುದು ನಮ್ಮದು? ಸೊ ಈಗ ನಾವೀಗ ಈ ರೆಕ್ಟಿಫೈ ದಿ ಸೆಂಟೆನ್ಸಸ್ ಅನ್ನುವಂತಹ ಒಂದು ಲಾಸ್ಟ್ ಟಾಪಿಕ್ ನೋಡೋಣ. 2 ಅಂಕಕ್ಕೆ ಕೇಳ್ತಾರೆ. ಸೊ ಬನ್ನಿ ನೋಡೋಣ ಕೆಲವೊಂದು ಕ್ವಶನ್ಸ್ ಗಳನ್ನ. ರೆಕ್ಟಿಫೈ ದಿ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ತಪ್ಪುಗಳನ್ನ ಗುರುತಿಸಿ ಅದನ್ನ ಸರಿಪಡಿಸಿ ನಾವಿಲ್ಲಿ ಬರಿಬೇಕು. ಮೊದಲನೇ ವಾಕ್ಯ ನೋಡಿ, ಡಾಗ್ ಈಸ್ ಮ್ಯಾನ್ಸ್ ಬೆಸ್ಟೆಸ್ಟ್ ಫ್ರೆಂಡ್. ಡಾಗ್ ಇದೆಯಲ್ಲ, ನಾಯಿ ಮನುಷ್ಯನ ಬೆಸ್ಟೆಸ್ಟ್ ಫ್ರೆಂಡ್ ಆಗಿದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಬಟ್ ಇಂಗ್ಲಿಷ್ನಲ್ಲಿ ಬೆಸ್ಟೆಸ್ಟ್ ಅನ್ನುವಂತಹ ಪದ ಇಲ್ಲ, ಓನ್ಲಿ ಬೆಸ್ಟ್ ಅಂತ ಬರೆದ್ರೆ ನಾವು ಸಾಕು. ಇಲ್ಲಿ ಡಾಗ್ ಈಸ್ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್. ಎರಡನೇ ವಾಕ್ಯ ನೋಡಿ, ಯು ಕ್ಯಾನ್ ರಿಟರ್ನ್ ಬ್ಯಾಕ್ ದಿಸ್ ಬುಕ್ ಟುಮಾರೋ. ಈ ಪುಸ್ತಕ ನೀನು ನಾಳೆ ರಿಟರ್ನ್ ಬ್ಯಾಕ್ ಮಾಡಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ರಿಟರ್ನ್ ಅಂತ ಬಂದಾಗ ಅದರ ಅರ್ಥನೇ ವಾಪಸ್ ಕೊಡು ಅಥವಾ ವಾಪಸ್ ಬಾ ಅಂತ ಹೇಳಿ. ಅದ್ರ ಜೊತೆ ಮತ್ತೆ ಬ್ಯಾಕ್ ಅಂತ ಬಳಸುವಂತ ಅವಶ್ಯಕತೆ ಇಲ್ಲ. ಅದನ್ನು ತೆಗೆದುಬಿಟ್ರೆ ವಾಕ್ಯ ನಮ್ದು ಕರೆಕ್ಟ್ ಆಗುತ್ತೆ. ಮೂರನೇದಾಗಿ ವೆನ್ ಯು ವಿಲ್ ಕಂಪ್ಲೀಟ್ ನೋಟ್ಸ್. ಇಲ್ಲಿ ಸಿಂಪಲ್ ನೋಡಿ, ನಿಮಗೆ ಕ್ವಶನ್ ಮಾಡೋದು ನೀವು ಕಲ್ತಿದ್ರೆ, ಇದು ನಾನು ಕಲಿಸಿದ್ದೀನಿ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ನಲ್ಲಿ. ವೆನ್ ಯು ವಿಲ್ ಕಂಪ್ಲೀಟ್ ನೋಟ್ಸ್. ಸೊ ಇಲ್ಲಿ ಕ್ವಶನ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಮೊದಲು ಬರುತ್ತೆ, ಸಬ್ಜೆಕ್ಟ್ನ ಹಿಂದೆ ಬರುತ್ತೆ. ಮೊದಲು ಅಂದರೆ ಸಬ್ಜೆಕ್ಟ್ನ ಹಿಂದೆ. ಸೊ ನೀವು ಇದನ್ನು ತೆಗೆದು ಇಲ್ಲಿ ಹಾಕಬೇಕು, ವೆನ್ ವಿಲ್ ಯು ಕಂಪ್ಲೀಟ್ ನೋಟ್ಸ್. ವಾಕ್ಯ ಈ ಕ್ವಶನ್ ಕರೆಕ್ಟ್ ಆಗುತ್ತೆ ನಮ್ಮದು. ನಾಲ್ಕನೇದಾಗಿ, ಮೈ ಫ್ರೆಂಡ್ ಡಿಡ್ ನಾಟ್ ವೆಂಟ್ ಟು ಕಾಲೇಜ್ ಟುಡೇ. ಸೊ ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಪಾಸ್ಟ್ ಸಿಂಪಲ್ ಟೆನ್ಸ್ ನಿಮಗೆ ಗೊತ್ತಿದ್ರೆ ಮೈ ಫ್ರೆಂಡ್ ಡಿಡ್ ನಾಟ್ ವೆಂಟ್. ಸೊ ಇಲ್ಲಿ ಡಿಡ್ ನಾಟ್ ಅಂತ ನೆಗೆಟಿವ್ ವಾಕ್ಯ ಬಂದಾಗ ಇಲ್ಲಿ ಯಾವಾಗಲೂ ವರ್ಬ್ ನ V1 ಫಾರ್ಮ್ ಬರುತ್ತದೆ. ಸೊ V1 ಯಾವುದು? ವೆಂಟ್ ಇದೆಲ್ಲ, ಇದು ಈಗ ವೆಂಟ್ ಇರುವಂತದ್ದು V2 ನಲ್ಲಿ ಇದೆ, ಇದರ V1 ಆಗುತ್ತೆ ಗೋ ಅಂತ ಹೇಳಿ. ಸೊ ನಾವಿಲ್ಲಿ ಸಿಂಪ್ಲಿ ಇದನ್ನ ಏನ್ ಮಾಡಬೇಕು, ವೆಂಟ್ ಅನ್ನ ತೆಗೆದು ಗೋ ಹಾಕಬೇಕು. ಮೈ ಫ್ರೆಂಡ್ ಡಿಡ್ ನಾಟ್ ಗೋ ಟು ಕಾಲೇಜ್ ಟುಡೇ. ನೆಕ್ಸ್ಟ್, ಅ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಇಲ್ಲಿ ಏನು ತಪ್ಪಿದೆ ನೋಡಿ, ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಆರ್ಟಿಕಲ್ಸ್ ಹೇಳುವಾಗ ಜಗತ್ನಲ್ಲಿ ಒಂದೇ ಇರುವಂತಹ ವಸ್ತುಗಳಿಗೆ ಎ ಆ್ಯಂಡ್ ದ ನಲ್ಲಿ ಯಾವ್ದು ಬಳಸ್ತೀವಿ? ಎ ಆ್ಯಂಡ್ ದ ನಲ್ಲಿ ಜಗತ್ನಲ್ಲಿ ಒಂದೇ ಇರುವಂತಹ ವಸ್ತುಗಳಿಗೆ ದ ಬಳಸ್ತೀವಿ. ಸೂರ್ಯ 4-5 ಇದಾವ, ನಮ್ಮ ಜಗತ್ನಲ್ಲಿ ಇಲ್ಲ, ಒಂದೇ ಇದೆ. ಸೊ ಹಾಗಾದ್ರೆ ಇಲ್ಲಿ ಎ ತೆಗೆದು ನಾವೇನ್ ಮಾಡಬೇಕು, ದ ಮಾಡಬೇಕು. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಕ್ಲಿಯರ್? ದೆನ್ ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 6 years. ನಾನು 6 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ರೀತಿ 6 ವರ್ಷ, 7 ವರ್ಷ, 1 ಮಂತ್ ಆಗಿರ್ಬೋದು, 2 months, 1 week, 2 weeks ಅಂತ ಬಂದಾಗ ಅದರ ಜೊತೆ ಯಾವಾಗಲೂ ಸಿನ್ಸ್ ಬರೋದಿಲ್ಲ, ಫಾರ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 6 years. ಹಿ ಇನ್ವೈಟೆಡ್ ಮೈ ಟೀಚರ್ ಫಾರ್ ಗಿವ್ ಅಡ್ವೈಸ್. ಟೀಚರ್ಗೆ ಅವನು ಇನ್ವೈಟ್ ಮಾಡ್ತಾ ಗಿವ್ ಅಡ್ವೈಸ್ ಕೊಡಲಿಕ್ಕೆ. ಇಲ್ಲಿ ಫಾರ್ ಬಂದಾಗ ಅಂದರೆ ಫಾರ್ ಪ್ರೆಪೋಸಿಷನ್ ಬಂದಾಗ ಅದರ ನಂತರ ಬರುವಂತಹ ವರ್ಬ್ ಇದೆಯಲ್ಲ ಅದು V4 ಫಾರ್ಮ್ನಲ್ಲಿ ಅಂದರೆ ING ಇರಬೇಕು. ಸೊ ನೀವು ಇಲ್ಲಿ ಗಿವ್ ತೆಗೆದು ಏನು ಮಾಡಿ, ಗಿವಿಂಗ್ ಇಷ್ಟು ಮಾಡಿದರೆ ಸಾಕು. ಹಿ ಇನ್ವೈಟೆಡ್ ಮೈ ಟೀಚರ್ ಫಾರ್ ಗಿವಿಂಗ್ ಅಡ್ವೈಸ್. ಎಣ್ಣೆದಾಗಿ ಹಿ ಆಸ್ಕ್ಡ್ ಮೀ ವೇರ್ ಐ ಆಮ್ ಗೋಯಿಂಗ್. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವನು ಕೇಳಿಲ್ಲ. ನೋಡಿದ್ರೆ ಅನ್ಸುತ್ತೆ ಪರ್ಫೆಕ್ಟ್ ಇದೆ ಸರ್, ಏನು ತಪ್ಪಿಲ್ಲ ಅನ್ಸುತ್ತೆ. ಬಟ್ ಈ ವಾಕ್ಯ ಪಾಸ್ಟ್ ನಲ್ಲಿದೆ, ಇದು ಪ್ರೆಸೆಂಟ್ ನಲ್ಲಿದೆ. ಸೊ ಇದನ್ನ ನಾವು ಪ್ರೆಸೆಂಟ್ ನಲ್ಲಿ ಮಾಡಬೇಕು. ಹಿ ಆಸ್ಕ್ಡ್ ಮೀ ವೇರ್ ಐ ಆಮ್ ತೆಗೆದು ವಾಸ್ ಹಾಕ್ಬೇಕಲ್ಲಿ, ವೇರ್ ಐ ವಾಸ್ ಗೋಯಿಂಗ್. ಐ ಆಮ್ ಹಿಯರಿಂಗ್ ಸಮ್ ನಾಯ್ಸ್. ಇದಾದ್ರೂ ಪರ್ಫೆಕ್ಟ್ ಅನ್ಸುತ್ತೆ ಸರ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ, ಏನು ತಪ್ಪಿಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ಒಂದು ರೂಲ್ ಇದೆ, ಕೆಲವೊಂದು ವರ್ಬ್ಸ್ಗಳು ಇವೆ ಇಂಗ್ಲೀಷ್ನಲ್ಲಿ, ಅವುಗಳಿಗೆ ಸ್ಟೇಟಿವ್ ವರ್ಬ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟೇಟಿವ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿಯರ್ ಆಗಿರಬಹುದು, ಲೈಕ್ ಆಗಿರಬಹುದು, ರೈಟ್? ಅದೇ ರೀತಿ ಸ್ಮೆಲ್ ಆಗಿರ್ಬೋದು. ಈ ರೀತಿ ಕೆಲವು ವರ್ಬ್ಸ್ಗಳಿವೆ, ಅದನ್ನ V4 ನಲ್ಲಿ ING ಫಾರ್ಮ್ ನಲ್ಲಿ ಬಳಸೋ ಹಾಗಿಲ್ಲ. ಸೊ ಹಾಗಾದ್ರೆ ಹಿಯರ್ ಅನ್ನೋದೇನೋ ಒಂದು ಸ್ಟೇಟಿವ್ ವರ್ಬ್. ಇದನ್ನ ನಾವು ಏನ್ ಮಾಡಬೇಕು, ಫುಲ್ ಆಮ್ ಹಿಯರಿಂಗ್ ತೆಗೆದು ಹಿಯರ್ ಅಸ್ತ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಮಾತ್ರ ಬರಿಬೇಕು. ಐ ಹಿಯರ್ ಸಮ್ ನಾಯ್ಸ್. ನನಗೆ ಸ್ವಲ್ಪ ಧ್ವನಿ ಕೇಳಿಸ್ತಾ ಇದೆ. ಈ ರೀತಿ. 10ನೇದಾಗಿ, ದಿಸ್ ಹೌಸ್ ಈಸ್ ಬಿಲಾಂಗಿಂಗ್ ಟು ದ ಮಿನಿಸ್ಟರ್. ಅಗೇನ್ ಈ ಬಿಲಾಂಗ್ ಅನ್ನೋದು ಕೂಡ ಒಂದು ಸ್ಟೇಟಿವ್ ವರ್ಬ್ ನ ಕ್ಯಾಟಗರಿಯಲ್ಲಿ ಬರುತ್ತೆ. ಬಿಲಾಂಗ್ ಅನ್ನೋದು ಸ್ಟೇಟಿವ್ ವರ್ಬ್ ನ ಕ್ಯಾಟಗರಿಯಲ್ಲೇ ಬರುತ್ತೆ. ಸೊ ಹಾಗಾದ್ರೆ ಇದು ಕೂಡ ING ಅಲ್ಲಿ ಇರಬಾರ್ದು. ದಿಸ್ ಹೌಸ್ ಇದನ್ನ ತೆಗಿರಿ, ಬಿಲಾಂಗಿಂಗ್ ತೆಗೆದು ಅದನ್ನ ಸಿಂಪ್ಲಿ ಬಿಲಾಂಗ್ಸ್
ಏನು ಮಾಡಬೇಕು, ಬಿಲಾಂಗ್ಸ್ ಮಾಡಬೇಕು. ದಿಸ್ ಹೌಸ್ ಬಿಲಾಂಗ್ಸ್ ಟು ದ ಮಿನಿಸ್ಟರ್. ಇಷ್ಟು ಮಾಡಿದರೆ ನಿಮ್ಗೆ ಇಲ್ಲಿ 2 ಅಂಕ ಸಿಗುತ್ತೆ. ಸೊ ಚಿಕ್ಕ ಚಿಕ್ಕ ದಬ್ಬಗಳಿರುತ್ತೆ, ಬಟ್ ಸ್ವಲ್ಪ ನೀವು ಬೇಸಿಕ್ ಅನ್ನ ಕಲ್ತಿರ್ಬೇಕು ಇಂಗ್ಲಿಷ್ದು, ಅಂದಾಗನೇ ಇಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ 5-6 ಟಾಪಿಕ್ಸ್ ನಾವು ಇವತ್ತು ಕವರ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು ಅನ್ಕೋತೀನಿ ಒಂದು 20 ಮಾರ್ಕ್ಸ್ ಗ್ರಾಮರ್ ಆದ್ರೂ ನಾವು ಕವರ್ ಮಾಡಿದೀವಿ ಇವತ್ತಿನ ಕ್ಲಾಸಲ್ಲಿ. ನಮ್ಮ ಡೇ 2 ಕ್ಲಾಸಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ 5ಕ್ಕೆ 5 ಅಂಕ ಯಾವ ರೀತಿ ತಗೋಬೇಕು ಅದನ್ನ ಕಲಿಯೋಣ. ಪ್ರೋನೌನ್ ನಲ್ಲಿ 5ಕ್ಕೆ 5 ಅಂಕ ಯಾವ ರೀತಿ ತಗೋಬೇಕು. ಡೈಲಾಗ್ ರೈಟಿಂಗ್ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆ ಸ್ಟೂಡೆಂಟ್ಸ್ಗೆ, 3 ಔಟ್ ಆಫ್ 3 ಯಾವ ರೀತಿ ತಗೋಬೇಕು. ಎಕ್ಸ್ಪ್ರೆಷನ್ ಅಲ್ಲಿ 2 ಅಂಕ. ಲೆಟರ್ 5ಕ್ಕೆ 5 ಸಿಗೋ ಹಾಗೆ ಯಾವ ರೀತಿ ಬರೀಬೇಕು. ತುಂಬಾ ಜನ 3-4 ಮಾರ್ಕ್ಸ್ ತಗೋತಾರೆ ಇಂಥ ಈಸಿ ಟಾಪಿಕ್ ನಲ್ಲಿ. ಅಂಡ್ ದೆನ್ ನಮ್ಮ ನೋಟ್ ಮೇಕಿಂಗ್ 2 ಅಂಕದ ತುಂಬಾ ಈಸಿ ಟಾಪಿಕ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕವರ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೇಗನ್ನಿಸ್ತು ಈ ಒಂದು ಮ್ಯಾರಥಾನ್ ಕ್ಲಾಸ್ ಅನ್ನೋದನ್ನ ಕಾಮೆಂಟ್ ನಲ್ಲಿ ನನಗೆ ತಿಳಿಸಿ. ಸೊ ಇದನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದೆ ಆದರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ. ಸೊ ಈ ಕ್ಲಾಸ್ ನೋಡಿದ್ದಕ್ಕಾಗಿ, ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ, ಇಷ್ಟು ಎಲ್ಲರೂ ರಿವಿಷನ್ ಮಾಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ನೀವು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು 1 ತಾಸಿನ ಸಮಯ ನನಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತಕ್ಕಂತೆ ನಾನು ನಿಮಗೆ ಹೆಲ್ಪ್ ಆಗುವಂತಹ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಅಂತ ಅನಿಸುತ್ತೆ. ಹೇಗೆ ಅನ್ನಿಸ್ತು ಕ್ಲಾಸ್ ಕಾಮೆಂಟ್ನಲ್ಲಿ ತಿಳಿಸಿ, ಅದರಿಂದ ನನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಲಾಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏಮ್ ಫಾರ್ 100. ಏಮ್ ಫಾರ್ 100 ಇನ್ ಇಂಗ್ಲೀಷ್ನಲ್ಲಿ 100 ಮಾಡುವಂಥ ಟಾರ್ಗೆಟ್ ಇಟ್ಕೊಳ್ಳಿ. ಆವಾಗ ನೀವು 90 ಪ್ಲಸ್ 95ಗೆ ಬಂದು ರೀಚ್ ಆಗ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ.